So dear students, what we are discussed about last class, we are discussed about Q, right? So today's class we are going to discuss about the new topic, that is linked list. Same as your stack Q. So this is also one type of the data structure, alva? So last class ಅಲ್ಲಿ ನಾವು Q ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದ್ವಿ. ಅದೇ ತರ ಇವಾಗ ನಾವು ಈ ಕ್ಲಾಸ್ ಅಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಲಿಂಕ್ಡ್ ಲಿಸ್ಟ್ ಅನ್ನ ಕಾನ್ಸೆಪ್ಟ್ ನ ಕಲಿತಾ ಹೋಗ್ತೀವಿ. ಅಂದ್ರೆ ಇದು ಸೇಮ್ ಸ್ಟ್ಯಾಕ್ ಕ್ಯೂ ತರ ಯಾವ ತರ ಇರುತ್ತೋ ಅದೇ ತರ ಇದು ಒಂದು ಟೈಪ್ ಆಫ್ ಡೇಟಾ ಸ್ಟ್ರಕ್ಚರ್. ಸೊ ವಿಲ್ ಸಿ ಸೊ ವಾಟ್ ಈಸ್ ಲಿಂಕ್ಡ್ ಲಿಸ್ಟ್, ಹೌ ಇಟ್ ಈಸ್ ವರ್ಕ್. ಸೊ ಯಾವ ತರ ವರ್ಕ್ ಆಗುತ್ತೆ ಮತ್ತೆ ಹಾಗಂದ್ರೆ ಏನು ಅನ್ನೋದನ್ನ ನೋಡೋಣ. ಸೊ ಲಿಂಕ್ಡ್ ಲಿಸ್ಟ್ ಇಟ್ ಇಸ್ ಅ linear data collection. It is a linear data collection called node. ಅಂದ್ರೆ ಯಾವ ತರ ಅಂದ್ರೆ ಈಗ ಇದೆಲ್ಲ ಲೀನಿಯರ್ ಅಲ್ಲೇ ಬರೋದಲ್ವಾ, ಸ್ಟ್ಯಾಕ್ ಕ್ಯೂ ಲಿಂಕ್ಡ್ ಲಿಸ್ಟ್ ಆಲ್ ಆರ್ ಕಮ್ ಅಂಡರ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಸೊ ಇಟ್ ವಿಲ್ ಕಲೆಕ್ಟ್ ದ ಡೇಟಾ ಇನ್ ಅ ಲೀನಿಯರ್ ಟೈಪ್ ವಿಚ್ ಇಸ್ ಕಾಲ್ಡ್ ಆಸ್ ನೋಡ್. ನೋಡ್ ಅನ್ನೋದು ಏನು ಅಂದ್ರೆ ಅದು ಒಂದು ನೋಡ್ ಅನ್ನೋದು ಇದರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಡೇಟಾನ ಹೋಲ್ಡ್ ಮಾಡುತ್ತಾರೆ ಅದನ್ನ ನೋಡ್ ಅಂತೀವಿ. ಸೊ ಇಟ್ ಇಸ್ ಅ ನೋಡ್. ಸೊ ಇಟ್ ಇಸ್ ಅ ಲೀನಿಯರ್ ಕಲೆಕ್ಷನ್ ಆಫ್ data element. It's a linear collection of data element called node. ಅಂದ್ರೆ ನಾವು ಒಂದು ನೋಡನ್ನ ಏನಂತ 3-4 ನೋಡ್ ನಲ್ಲಿ ಕನೆಕ್ಟ್ ಮಾಡಿರ್ತೀವಿ ಅಥವಾ ಅದನ್ನ ಲೀನಿಯರ್ ಆಗಿ ಅರೇಂಜ್ ಮಾಡಿರ್ತೀವಿ, ಅದನ್ನ ಏನಂತೀವಿ ಅಂದ್ರೆ ನೋಡ್ ಅಂತ ಅಂತೀವಿ. ಸೊ linked list is a linear collection of data element called node. That's a definition for linked list. Linked list is a linear collection of the data element called node. It is called as a linked list. So ನಿಮ್ಗೆ ಆಲ್ರೆಡಿ ಹೇಳಿದೆ, ಈಗ ಲೀನಿಯರ್ ಕಲೆಕ್ಷನ್ ಆಫ್ ಡೇಟಾ ಎಲಿಮೆಂಟ್ ಅಂದ್ರೆ ಲೀನಿಯರ್ ಅಂದ್ರೆ ನಿಮ್ಗೆ ಗೊತ್ತು, ಸೀಕ್ವೆನ್ಸ್ ಆಗಿ ನಾವೇನು ಮಾಡ್ತೀವಿ, ಡೇಟಾನ ಸ್ಟೋರ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಲೀನಿಯರ್, ರೈಟ್? So we are store the data in the sequential order. That's why we are called it is a linear. So here I am taking the nodes. So each and everything is a node. What I written here was it's called as a node. Okay. So this node I placed as a sequential order. So sequential order ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಪ್ಲೇಸ್ ಮಾಡ್ತಿದ್ದೀನಿ. ಅದಕ್ಕೆ ಇದು ಏನಾಗಿದೆ, linear collection data element, and this called as a node. This called as a node. ಅದಕ್ಕೆ ಇದನ್ನ ನೋಡ್ ಅಂತ ಕರೀತೀವಿ. So each node contain the two part. Each node contain the two part. ಒಂದೊಂದು ನೋಡ್ ಅಲ್ಲೂ 2 part ಇರುತ್ತೆ. Okay. Each node contain the 2 part. ಪ್ರತಿ ಒಂದು ನೋಡ್ ಅಲ್ಲೂ 2 part ಇರುತ್ತೆ. So in the first part it hold the information. It hold the information. So first part ಏನು ಕಂಟೈನ್ ಮಾಡಿರುತ್ತೆ, ಇದು this is the left part, it is the right part. ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ it's the left part ಅನ್ಕೊಳ್ಳಿ, it's the right part ಅನ್ಕೊಳ್ಳಿ. This left part it contain the information which means data element or data element. ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ data element ಅಂತ ಅನ್ಕೊಳ್ಳಿ. So the left node contain the information or data element. The right part it contain the address of the next node. It contain the memory address of next node. So ಪ್ರತಿ ಒಂದು ನೋಡ್ ಅಲ್ಲೂ 2 ಪಾರ್ಟ್ ಇರುತ್ತೆ. ಒಂದು ಲೆಫ್ಟ್ ನೋಡ್, ಲೆಫ್ಟ್ ಪಾರ್ಟ್, ಅನದರ್ ಒನ್ ಇಸ್ ರೈಟ್ ಪಾರ್ಟ್. ಸೊ ಲೆಫ್ಟ್ ಪಾರ್ಟ್ ಇಸ್ ಕಂಟೈನ್ ದ ಇನ್ಫಾರ್ಮೇಶನ್ ಆರ್ ಡೇಟಾ ಎಲಿಮೆಂಟ್. ಅಂದ್ರೆ ನಾವು ಆಕ್ಚುಲ್ ಆಗಿ ಇನ್ಫಾರ್ಮೇಶನ್ ಏನು ಸ್ಟೋರ್ ಮಾಡ್ತೀವೋ ಅದೆಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ಈ ಲೆಫ್ಟ್ ಪಾರ್ಟ್ ಅಲ್ಲಿ ಸ್ಟೋರ್ ಆಗುತ್ತೆ. ಈ ರೈಟ್ ಪಾರ್ಟ್ ಅಲ್ಲಿ ಏನ್ ಕಂಟೈನ್ ಆಗಿರುತ್ತೆ ಅಂದ್ರೆ ಈ ಕಂಟೈನ್ ದ ಮೆಮೊರಿ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್. ಅಂದ್ರೆ ನೆಕ್ಸ್ಟ್ ನೋಡ್ ನ ಮೆಮೊರಿ ಇರುತ್ತಲ್ಲ, ಇದ್ರ ಮೆಮೊರಿ ಅಡ್ರೆಸ್ ಎಲ್ಲಿ ಸೇವ್ ಆಗಿರುತ್ತೆ ಅಂದ್ರೆ ಇಲ್ಲಿ ಸೇವ್ ಆಗಿರುತ್ತೆ ಈ ನೋಡ್ ಅಲ್ಲಿ. ಸೊ ಆ ಮೆಮೊರಿ ಅಡ್ರೆಸ್ ಇಲ್ಲಿಗೆ ಸೇವ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಪಾಯಿಂಟಿಂಗ್ ಟು ದ ನೆಕ್ಸ್ಟ್ ನೋಡ್. ಸೊ ಮೆಮೊರಿ ಅಡ್ರೆಸ್ ಇಲ್ಲಿ ಸೇವ್ ಆಗಿರೋದ್ರಿಂದ ದಿಸ್ ಮೆಮೊರಿ ಅಡ್ರೆಸ್ ಪಾಯಿಂಟಿಂಗ್ ಟು ದ ನೆಕ್ಸ್ಟ್ ನೋಡ್. ಅಂದ್ರೆ ನೆಕ್ಸ್ಟ್ ನೋಡ್ ಮೆಮೊರಿ ಅಡ್ರೆಸ್ ಇಲ್ಲಿ ತಾನೇ ಸೇವ್ ಆಗಿರೋದು. ಸೊ ಇನ್ಫಾರ್ಮೇಶನ್ ಎಲ್ಲಿರುತ್ತೆ, ಇಲ್ಲಿರುತ್ತೆ. ಈಗ ಐ ವಾಂಟ್, ಸೊ ಐ ಹ್ಯಾವ್ ದ ಇನ್ಫಾರ್ಮೇಶನ್ ದಟ್ ಇಸ್ 10 I stored in this part.
ಲೆಫ್ಟ್ ಪಾರ್ಟ್ ಅಲ್ಲಿ ನಾನು ಇನ್ಫಾರ್ಮೇಶನ್ ಎಷ್ಟು ಡೇಟಾ ಎಲಿಮೆಂಟ್ 10 ನ ಸೇವ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದರಲ್ಲಿ ಅದೇ ತರ ಯಾವುದೋ ಒಂದು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ದಿಸ್ ದ ಲೀನಿಯರ್ ಕಲೆಕ್ಷನ್ ಆಫ್ ಡೇಟಾ ಎಲಿಮೆಂಟ್. ಸೊ ಇಟ್ ಕಾಲ್ಡ್ ಎಸ್ ನೋಡ್ ಅಲ್ವಾ. ಇದೊಂದು ನೋಡು, ಇದೊಂದು ನೋಡು, ಇದೊಂದು ನೋಡು. ಸೊ ಒಂದು ನೋಡಲ್ಲಿ ಏನಿರುತ್ತೆ, 2 ಪಾರ್ಟ್ ಇರುತ್ತೆ, ಒಂದು ಲೆಫ್ಟ್ ಪಾರ್ಟ್, ಇನ್ನೊಂದು ರೈಟ್ ಪಾರ್ಟ್. ಇನ್ ಲೆಫ್ಟ್ ಪಾರ್ಟ್ ಇಸ್ ಕಂಟೈನ್ ದ it hold the information or data element, that is 10. Okay, so the next part, which means the right part, it contain the memory address of the next node. ಈ ನೋಡ್ ಮೆಮೊರಿ ಅಡ್ರೆಸ್ ಏನಿದೆ ಅದನ್ನ ಸ್ಟೋರ್ ಮಾಡುತ್ತೆ ಇಲ್ಲಿ. ಈ ನೋಡ್ ಮೆಮೊರಿ ಅಡ್ರೆಸ್ ಏನಿದೆ ಆ ಇನ್ಫಾರ್ಮೇಶನ್ ಏನ್ ಮಾಡುತ್ತೆ ಇಲ್ಲಿ ಸ್ಟೋರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಮೆಮೊರಿ ಅಡ್ರೆಸ್ ಈಸ್ 0 ಅಂತ ಅನ್ಕೊಳ್ಳೋಣ. ಮೆಮೊರಿ ಅಡ್ರೆಸ್ ಎಷ್ಟು 0 ಅಂತ ಅನ್ಕೊಳ್ಳೋಣ. ಇಲ್ಲಿ 0 ಇರುತ್ತೆ. ಈ 0 that indicate the address of the next node. The 0 indicate the address of the next node. Next node to address na indicate ಮಾಡ್ತಿದೆ. That's why it is a pointing to the next node. ಈ ಮೆಮೊರಿ ಅಡ್ರೆಸ್ ಅಲ್ಲಿ ನೆಕ್ಸ್ಟ್ ನೋಡ್ ಮೆಮೊರಿ ಅಡ್ರೆಸ್ ಇರೋದಕ್ಕೆ ಇದೇನ್ ಮಾಡ್ತಾ ಇದೆ, ಈ ಆರೋ ಮಾರ್ಕ್ ಇದೆಯಲ್ಲ, ಇದು ಏನ್ ಮಾಡ್ತಿದೆ, ಪಾಯಿಂಟಿಂಗ್ ಅಂತ ಪಾಯಿಂಟ್ ಮಾಡ್ತಾ ಇದೆ ನೆಕ್ಸ್ಟ್ ನೋಡ್ಗೆ. ಸೊ ದಟ್ಸ್ ವೈ ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಪಾಯಿಂಟಿಂಗ್ ಫೀಲ್ಡ್ ಅಂತಾನೂ ಕರೀತಾರೆ. ಅದಕ್ಕೆ ಇದಕ್ಕೆ ಪಾಯಿಂಟಿಂಗ್ ಫೀಲ್ಡ್ ಅಂತಾನೂ ಕರೀತಾರೆ. ದಿಸ್ ಪಾಯಿಂಟಿಂಗ್ ಫೀಲ್ಡ್ what it holds the address or memory address of the next node. ಈ node to memory address will store ಆಗಿದೆ. In the same way here, what it going to hold, it holds the address of the next node. So ಇಲ್ಲೇನಾಗುತ್ತೆ, next node to ಏನು ಡೇಟಾ ಸೇವ್ ಆಗಿದೆ, isn't it? So ಏನಾಗಿದೆ ಇಲ್ಲಿ, ಈ ನೋಡ್ದು ಡೇಟಾ ಏನಾಗಿದೆ, ಸ್ಟೋರ್ ಆಗಿದೆ. ದಿ ಲಾಸ್ಟ್ ನೋಡ್. ಸೊ ಲಾಸ್ಟ್ ನೋಡ್ ಏನ್ ಮಾಡುತ್ತೆ, ಈಗ ಅಲ್ಲಿ ಲಾಸ್ಟ್ ನೋಡ್ ಅಂದ್ರೆ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ಯಾವ ನೋಡು ಇಲ್ಲ, ಅಲ್ಲಿ ಯಾವ ಡೇಟಾನು ಸ್ಟೋರ್ ಆಗೋಗಿಲ್ಲ. ಸೊ ಸ್ಟೋರ್ ಯಾವಾಗ ಆಗಲ್ಲ ಅಥವಾ ಲಾಸ್ಟ್ ನೋಡ್ ಏನ್ ಇಂಡಿಕೇಟ್ ಮಾಡುತ್ತೆ, ಅವಾಗ ಅಲ್ಲಿ ಇದು ಮೆಮೊರಿ ಅಡ್ರೆಸ್ ಅಲ್ಲಿ ಏನಿರುತ್ತೆ ಅಂದ್ರೆ ದಟ್ ಇಸ್ ಅ ನಲ್. ಇಟ್ ಕಂಟೈನ್ ನಲ್. ನಲ್ ಇದೆ, ದಟ್ ಬಿಕಮ್ ಅ ಲಾಸ್ಟ್ ನೋಡ್. ಇನ್ ಕೇಸ್ ಮೆಮೊರಿ ಅಡ್ರೆಸ್ ಅಲ್ಲಿ ನಲ್ ಇದೆ ಅಂದ್ರೆ ದಟ್ ವಿಲ್ ಬಿ ಅ ಲಾಸ್ಟ್ ನೋಡ್. ಅದೇ ಲಾಸ್ಟ್ ನೋಡ್ ಅಂತ. ಸೊ ದಿಸ್ ಇಸ್ ಆಕ್ಚುಲಿ ಯುವರ್ linked list look like. ಯಾವ ತರ ಇರುತ್ತೆ ಅಂತ. ಸೊ ಇದು ಸ್ಟಾರ್ಟಿಂಗ್ ನೋಡ್. ಸ್ಟಾರ್ಟಿಂಗ್ ನೋಡ್ ಅಂತ ಹೆಂಗ್ ಇಂಡಿಕೇಟ್ ಆಗುತ್ತೆ ಅಂದ್ರೆ, ಸೊ ಹಿಯರ್ ಪಾಯಿಂಟಿಂಗ್ ವಿತ್ ದ ಸ್ಟಾರ್ಟ್ ಅಂತ ಏನಾಗ್ತಿರುತ್ತೆ, ಈ ನೋಡ್ ನ ಸ್ಟಾರ್ಟ್ ಆರ್ ಹೆಡ್ ಅಂತ ಆದ್ರೂ ಅಂತೀವಿ. ಸ್ಟಾರ್ಟ್ ಅಥವಾ ಹೆಡ್ ಅಂತ ಆದ್ರೂ ಅಂತೀವಿ. ಯಾವ ನೋಡ್ ನ ಸ್ಟಾರ್ಟ್ ಅಥವಾ ಹೆಡ್ ಅಂತೀವಿ, ದಟ್ ಇಸ್ ಅ ಫಸ್ಟ್ ಆರ್ ಬಿಗಿನಿಂಗ್ ಆಫ್ ದ linked list. That is a starting point of the linked list. So that will connect to the another node. So take this as the node 1, this is the node 2, and this is the node 3. Okay, so that's the last node. So now what is the definition of linked list? Linked list is a collection of the linear collection of the data element. Linear collection of the data element, it called as a node. ಅಲ್ವಾ. ಏನಾಗಿದೆ ಇಲ್ಲಿ, ಲೀನಿಯರ್ ಆಗಿ ಡೇಟಾ ಎಲಿಮೆಂಟ್ ನಾವು ಸ್ಟೋರ್ ಮಾಡ್ತಿದ್ದೀವಿ. ಪ್ರತಿ ಒಂದು ಬಾಕ್ಸ್ ಅಥವಾ ಇದನ್ನ ಮೆಮೊರಿ ಸ್ಟೋರ್ ಮಾಡಿರುವಂತ ಪ್ಲೇಸ್ ನ ಏನಂತ ಕರಿತೀವಿ, ಇನ್ಫಾರ್ಮೇಶನ್ ಸ್ಟೋರ್ ಮಾಡಿರೋ ಪ್ಲೇಸ್ ನ ಏನಂತ ಕರಿತಾ ಇದೀವಿ ಅಂದ್ರೆ ದಟ್ ಇಸ್ ನೋಡ್ ಅಲ್ವಾ. ಇದು ಸ್ವಲ್ಪ ಸ್ಟ್ಯಾಕ್ ಮತ್ತೆ ಕ್ಯೂಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂಡ್ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಈಸಿ. ಸೊ ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಕಷ್ಟ ಅನ್ಸುತ್ತೆ, ಅದಕ್ಕೆ ಕರೆಕ್ಟಾಗಿ ನೋಡ್ಕೊಳ್ಳಿ. So linked list is a linear connection of the data element. It called as a node. So each node contains the 2 parts. One is the left part, another is the right part. The left part holds the information or data element. The right part, it holds the memory address of next node, which means it holds the memory address of the next node. ಅಲ್ವಾ. ಅದ್ರ ಪಕ್ಕದಲ್ಲಿ ಯಾವ ನೋಡ್ ಇದೆ ಆ ನೋಡ್ ಮೆಮೊರಿ ಅಡ್ರೆಸ್ ನ ಹೋಲ್ಡ್ ಮಾಡುತ್ತೆ. So if I indicate the beginning of the node is indicated with the start or end. Okay, the beginning of the node it indicated with the start or end. So the last node memory location or pointing field that hold with the null, which means that is the last end of the linked list. ಅಂದ್ರೆ ಯಾವುದು ಲಾಸ್ಟ್ ನೋಡ್ ಅಲ್ಲಿ ಮೆಮೊರಿ ಅಡ್ರೆಸ್ ಅಲ್ಲಿ null ಇರುತ್ತೋ that become a last or end of the linked list ಅಲ್ವಾ. So this is how what is linked list and how it is works. So ಇದ್ರ ಮೇಲೆ ನಾವು ಇವಾಗ ಏನು ಮಾಡ್ತೀವಿ, ಅಲ್ಗೋರಿದಮ್ ಮಾಡ್ತೀವಿ ಮತ್ತೆ ಇದ್ರ ಮೇಲೆ ಡಿಫ್ರೆಂಟ್ ಟೈಪ್ ಆಫ್ linked list ಬರುತ್ತೆ. Got it? So this is the linked list. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ.
So linked list is a linear collection with a data element that called as a node. So the starting node is called as the start or end. The last node is end with the null. Memory address end with the null. Okay. So jotege it contains the node contains the two parts. The first part is called as the left and right part. The left part it holds the information and data element. The right part holds the memory address of next. ಇದನ್ನ ಕರೆಕ್ಟ್ ಆಗಿ ನೆನಪಿಡಿ. So we'll see the type of linked list. So dear students, we have the different type of the linked list that are the these three linked lists. Okay. So there is a different type of the linked list that are singly linked list, doubly linked list and circular linked list. Okay. So ನಮಗೆ linked list ಅಲ್ಲಿ 3 types ಇದೆ. ಹೇಗೆ ಕ್ಯೂಲಿ 4 types ಇತ್ತಲ್ವಾ ಅದೇ ತರ ಸೇಮ್ linked list ಅಲ್ಲಿ ನಮಗೆ 3 types ಬರುತ್ತೆ. The first one is the singly linked list and doubly linked list. The last one is the circular linked list. So see what I will see the one by one. So what is it and how it is work. Okay. So first one is the singly linked list. Singly linked list andre it is same as what I explained now. ಅಂದ್ರೆ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದನ್ನೇ ನಾವು singly linked list ಅಂತ ಅಂತೀವಿ. It contains the different node which is number of node. It has the two part of each node. The node indicates with n1, n2 and n3, which means node 1, node 2, node 3. So each node contains the two part. The first part holds the information, second part holds the memory address of the next node. Even the second node it contains the data element 20 and memory address of the next node, and the last node it contains information 40 and null. Null will indicate the last node, and the first node is indicated with the start or end or head. So this is the singly linked list. Singly linked list ಅಂದ್ರೆ ಏನಾಗ್ತಿದೆ ಅಂದ್ರೆ ಒಂದು ನೋಡ್ ಇನ್ನೊಂದು ನೋಡ್ ಮಾತ್ರ ಕನೆಕ್ಟ್ ಆಗುತ್ತೆ. ಅಂದ್ರೆ ಒಂದು ನೋಡು ಇಟ್ ಕಂಟೈನ್ ಮೆಮೊರಿ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ಅಷ್ಟೇ, ಇನ್ನೇನು ಮಾಡಲ್ಲ. ಮೆಮೊರಿ ಅಡ್ರೆಸ್ ಇರುತ್ತೆ ಅದೇನು ಮಾಡುತ್ತೆ ಅದು ಆ ನೆಕ್ಸ್ಟ್ ನೋಡ್ಗೆ ಇಂಡಿಕೇಟ್ ಮಾಡ್ತಿದೆ ಅಂತ ಅರ್ಥ ಅಲ್ವಾ. ಸೊ ಇಲ್ಲಿ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಅಪ್ ಹೆಡ್ ಅಂತ ಕೊಡ್ತೀವಿ, ಲಾಸ್ಟ್ ನೋಡ್ನ ನುಲ್ ಅಂತ ಕೊಡ್ತೀವಿ. ಸೊ ಇಷ್ಟ ಅಂದ್ರೆ ಏನು ಲಿಂಕ್ಡ್ ಲಿಸ್ಟ್ ನ ಎಕ್ಸ್ಪ್ಲೈನ್ ಮಾಡಿದ್ರೆ ದಿಸ್ ದ ಲಿಂಕ್ಡ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಓಕೆ. ಡಬ್ಲ್ಯೂ ಮತ್ತೆ ಸರ್ಕ್ಯುಲರ್ ಅಲ್ಲಿ ಏನಾಗುತ್ತೆ ಬೇರೆ ತರ ಬರುತ್ತೆ, ಅದೇ ಸ್ವಲ್ಪ ಚೇಂಜಸ್ ಇರುತ್ತೆ. ಇದ್ರಲ್ಲಿ ಏನಿಲ್ಲ. ಇದ್ರಲ್ಲಿ ಏನು ನೆನ್ಪಿಟ್ಕೋಬೇಕು ಅಂದ್ರೆ ಲಿಂಕ್ಡ್ ಲಿಸ್ಟ್ ಅಂದ್ರೆ ಡೆಫಿನೇಷನ್ ಬರೀರಿ, ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ಗೆ ಸೇಮ್ ಏನು ನೀವು ಲಿಂಕ್ಡ್ ಲಿಸ್ಟ್ಗೆ ಡೆಫಿನೇಷನ್ ಬರೆದ್ರೆ ಅದೇ ತರ ಬರೀ. ಇಟ್ ಇಸ್ ಎ ಕಲೆಕ್ಷನ್ ಆಫ್ ದ linear collection of the data element. Okay. It called as a node. So each node has a two part. The one part, the left part, it contains the information. Right part contains the memory address of the next node. This is the definition for the singly linked list. Okay. So how it is look ಅಂದ್ರೆ ನೀವು ಈ ತರ ಬರೀಬೇಕು. ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ನೀವು ಲಿಂಕ್ಡ್ ಲಿಸ್ಟ್ ಬರೀಬೇಕು. ಅದರಲ್ಲಿ ಸ್ಟಾರ್ಟ್ ಹೆಡ್ ಹೇಗಿರುತ್ತೆ, ಲೆಫ್ಟ್ ಪಾರ್ಟ್ ಏನಂತೀವಿ, ರೈಟ್ ಪಾರ್ಟ್ ಏನಂತೀವಿ, ಪ್ರತಿ ನೋಡು ಮತ್ತೆ ಲಾಸ್ಟ್ ನೋಡ್. ದಟ್ ಇಸ್ ಮೇನ್ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ನೋಡ್ನ ಏನಂತ ಇಂಡಿಕೇಟ್ ಮಾಡ್ತೀವಿ, ಲಾಸ್ಟ್ ನೋಡ್ನ ಯಾವ ಥರ ನೀವು ವೈಂಡ್ ಅಪ್ ಮಾಡ್ತೀರಾ ಅಂದರೆ ಹೆಂಗೆ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ಯಾಕಂದರೆ ಅದಕ್ಕೆ ಏನಾದ್ರು ಮೆಮೊರಿ ಅಡ್ರೆಸ್ ಅಲ್ಲಿ ನೀವು ಅದರ ವ್ಯಾಲ್ಯೂ ಕೊಟ್ಟರೆ ವಿಚ್ ಮೀನ್ಸ್ ಇಟ್ ಕಂಟೈನ್ ದ ಮೆಮೊರಿ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ಅಂತ ಕನ್ಸಿಡರ್ ಮಾಡುತ್ತೆ. ಬಟ್ ಇನ್ಸ್ಟೆಡ್ ಆಫ್ ಯು ಆರ್ ಗಿವಿಂಗ್ ಎನಿ ವ್ಯಾಲ್ಯೂ ಯು ಶುಡ್ ರೈಟ್ ದ null value. Null which means it indicate with the there is no any other next node in this node. ಅಂದರೆ ಈ ನೋಡ್ಗೆ ಇನ್ಯಾವುದೇ ನೋಡು ಕನೆಕ್ಟ್ ಆಗಿಲ್ಲ ಅನ್ನೋ ಥರ ಬರುತ್ತೆ. This is a singly linked list. Okay. So in a doubly linked list ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ so this contain the node which contain the three part. Doubly linked list ಅಲ್ಲಿ 3 part ಇರುತ್ತೆ. ಈಗ single linked list ಅಲ್ಲಿ ಏನು ನೋಡಿದ್ರಿ 2 part ಇತ್ತು, ಒಂದು ಲೆಫ್ಟ್ ಪಾರ್ಟ್ ಇನ್ನೊಂದು ರೈಟ್ ಪಾರ್ಟ್. ಬಟ್ ಇನ್ ಅ ಡಬ್ಲಿ ಲಿಂಕ್ಡ್ ಲಿಸ್ಟ್ ವಿ ಹ್ಯಾವ್ ದ 3 part ಇನ್ ಅ ನೋಡ್. ಒಂದು ನೋಡಲ್ಲಿ 3 part ಇರುತ್ತೆ. ಓಕೆ. ಇಲ್ಲಿ ಫಸ್ಟ್ ಅಂತ ನಿಮ್ಗೆ ಏನು ತೋರಿಸ್ತಿದ್ದೀನಿ ದಟ್ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ವಿಚ್ ಮೀನ್ಸ್ ಇಟ್ ಇಸ್ ಅ ಹೆಡ್. ಓಕೆ. ಇಲ್ಲಿ ಫಸ್ಟ್ ಅಂತ ತೋರಿಸ್ತಿರೋದು ಸ್ಟಾರ್ಟಿಂಗ್ ಪಾಯಿಂಟ್. ಆಕ್ಚುಲಿ ದಿ ಫಸ್ಟ್ ನೋಡ್ ಇಸ್ ದ ದಿಸ್ ಒನ್. ಓಕೆ. ಇಲ್ಲಿ ಸ್ಟಾರ್ಟಿಂಗ್ ಅಂತ ನಾನು ಏನು ಮಾಡ್ತೀನಿ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇನ್ ದಿಸ್ ನೋಡ್ ಸೊ n1 ಇಟ್ ಇಸ್ ದ ನೋಡ್ 1, node 2 and node 3. Okay. So in a node 1 we have each and every node contain the 3 part. I said that. So what each part it will be hold the information and the node area.
The first part it holds the value of the previous node. It holds the memory address of the previous node. Previous node to memory na first part ಅಲ್ಲಿ ಏನಾಗಿರುತ್ತೆ ಅದು ಸ್ಟೋರ್ ಮಾಡಿರುತ್ತೆ, ಹೋಲ್ಡ್ ಮಾಡಿರುತ್ತೆ. So if it is the first node, that's why it contains the null. ಸೊ ಇದು ಫಸ್ಟ್ ನೋಡ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ಪ್ರೀವಿಯಸ್ ನೋಡ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಏನಾಗಿದೆ ಪ್ರೀವಿಯಸ್ ಮೆಮೊರಿ ಲೊಕೇಶನ್ ಅಲ್ಲಿ ಏನಾಗಿದೆ ಅಂದ್ರೆ ನಲ್ ನ ಸ್ಟೋರ್ ಮಾಡ್ತಿದ್ವಿ. ಓಕೆ, ಸೊ ದಿ ಸ್ಟಾರ್ಟಿಂಗ್ ನೋಡ್ it contains in the first part, it contains the null value which means there is no any memory location of the previous node ಯಾವುದೇ ಮೆಮೊರಿ ಲೊಕೇಶನ್ ನ ಸ್ಟೋರ್ ಮಾಡ್ತಾ ಇಲ್ಲ, ಯಾಕಂದ್ರೆ ಪ್ರೀವಿಯಸ್ ಯಾವುದೇ ನೋಡ್ ಇಲ್ಲ ಅಲ್ವಾ. ಫಸ್ಟ್ ಅದೇ ನೋಡಾದ್ರೆ ಅದಕ್ಕೆ ಹೇಗೆ ಪ್ರೀವಿಯಸ್ ನೋಡ್ ಬರುತ್ತೆ. ಸೊ ದಟ್ಸ್ ವೈ ದಿ ಫಸ್ಟ್ ಪಾರ್ಟ್ ವೆರಿ ಫಸ್ಟ್ ಇಟ್ ಕಂಟೈನ್ ದ null value and the middle one it contain the information. ಸೊ middle one ಏನಿರುತ್ತೆ, ಮಿಡಲ್ ಲೊಕೇಶನ್ ಅಲ್ಲಿ ಮಿಡಲ್ ಪಾರ್ಟ್ ಅಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಆಗಿರುತ್ತೆ. ಇನ್ಫಾರ್ಮೇಶನ್ ಡೇಟಾ ವ್ಯಾಲ್ಯೂ ಅಥವಾ ಡೇಟಾ ಎಲಿಮೆಂಟ್ ಸ್ಟೋರ್ ಆಗಿರುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನಿರುತ್ತೆ, ವೆರಿ ಫಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಪ್ರೀವಿಯಸ್ ನೋಡ್ದು ಮೆಮೊರಿ ಲೊಕೇಶನ್ ಇರುತ್ತೆ. ಪ್ರೀವಿಯಸ್ ನೋಡ್ ಮೆಮೊರಿ ಲೊಕೇಶನ್ ಅಂತ ಬರ್ಬೋದು. ಪ್ರೀವಿಯಸ್ ನೋಡ್ ಮೆಮೊರಿ ಲೊಕೇಶನ್. ಓಕೆ, ಲೊಕೇಶನ್. The left part holds the previous node memory location. The middle part it contains the information, actual information or data element. The right part it contains the memory address of the next node. Alva, memory address of next node memory address na hold. Got it? So this is the what is doubly linked list. ಇಲ್ಲಿ 2 ಆರೋ ಮಾರ್ಕ್ ಇದೆ. ಏನಕ್ಕೆ ಅಂದ್ರೆ the left part or last part indicate the memory address of the next node, which means this pointing field indicate the next node, right? But the next node's first part, this next node first part that indicate the previous memory location of the previous node. It indicate the previous node memory location. That's why this arrow mark back to indicate the first node and the previous node na indicate ಮಾಡ್ತಾ ಇದೆ. Got it? So in a doubly linked list, ಏನಕ್ಕೆ doubly linked list ಅಂತಾರೆ ಅಂದ್ರೆ it contains the two links ಅಲ್ವಾ. one node it contains the two links. one node ಅಲ್ಲಿ two links ಇರೋದಕ್ಕೆ ಇದನ್ನ doubly linked list ಅಂತ ಕರೀತಾರೆ. So in a one node contains the three part. The first part or the left part it contains the memory address of the previous node, but I am written here null value because it is a first node. So first node there is no any previous node, right? That's why I written here null value. Got it? So the middle part it contains or it holds the actual information or data element. I written here 3. That's a data value. And the next part, which means the last part of the node, the right part, that contains the memory address of the next node. That's why this arrow indicates the next node. The next node, which means the node 2, that first part it contains the previous node memory location. It contains the previous node address or memory address. Previous node memory address. That part, this arrow mark indicate back to the previous node. Okay, so same as it is in the first node, it contains the information and it will hold the next memory location or next memory address. So in the last node, here the last node it contains the last node ಅಲ್ಲಿ ಏನಾಗಿರುತ್ತೆ ಅಂದ್ರೆ it contains the previous memory address and the information, but the right part it contains the null value. The right part it contains the null because there is no any other next node to indicate the memory address. ಅಲ್ವಾ, ಲಾಸ್ಟ್ ಇದ್ರಲ್ಲಿ ಏನಾಗುತ್ತೆ ಮೆಮೊರಿ ಅಡ್ರೆಸ್ ಇಂಡಿಕೇಟ್ ಮಾಡಲ್ಲ, ಯಾಕಂದ್ರೆ ಅಲ್ಲಿ ಯಾವುದು ಇನ್ನೊಂದು ಯಾವುದು ಹೊಸ ನೋಡ್ ಇಲ್ಲ ಅದಕ್ಕೋಸ್ಕರ ಅಲ್ವಾ. ಸೊ ದಿ ಲಾಸ್ಟ್ ನೋಡ್ it contains the first part, it's a previous memory address ಅಲ್ವಾ. previous ನೋಡೋದು memory address ನ ಹೋಲ್ಡ್ ಮಾಡಿರುತ್ತೆ. middle as usual it is a information holder.
the last part ಇದೆಯಲ್ಲ that contain the null value. That contain the null value, which means there is no any other next node ಅಲ್ವಾ. ಹೇಗೆ ಸಿಂಗಲ್ ಲಿಂಕ್ಡ್ ಲಿಸ್ಟ್ ಅಲ್ಲಿ ನೀವು ನೋಡಿದ್ರಿ ಲಾಸ್ಟ್ ನೋಡ್ ಅದರದ್ದು ಮೆಮೊರಿ ಲೊಕೇಶನ್ ಅಲ್ಲ ಅಂತ ಕಂಟೈನ್ ಆಗಿರುತ್ತೆ, ಅದೇ ತರ ಇದರಲ್ಲೂ ಇದೆ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಪ್ರೀವಿಯಸ್ ನೋಡ್ ಮೆಮೊರಿ ಅಡ್ರೆಸ್ ನಾವು ಇಂಡಿಕೇಟ್ ಮಾಡೋದ್ರಿಂದ ಫಸ್ಟ್ ನೋಡ್ದು ಅದು ಏನು ಪ್ರೀವಿಯಸ್ ಮೆಮೊರಿ ಅಡ್ರೆಸ್ ಅಲ್ಲಿ ಏನಿರುತ್ತೆ ನಲ್ಲಿ ಇರುತ್ತೆ, ಯಾಕಂದ್ರೆ ಫಸ್ಟ್ ನೋಡಲ್ಲಿ ಯಾವುದೇ ಪ್ರೀವಿಯಸ್ ನೋಡ್ ಇರಲ್ಲ ಅದಕ್ಕೋಸ್ಕರ. ಸೊ ದಿಸ್ ಇಸ್ ದ ಡಬ್ಲಿ ಲಿಂಕ್ಡ್ ಲಿಸ್ಟ್. ವಾಟ್ ಇಸ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಅಂದ್ರೆ ಏನಂತ ಬರ್ತೀರಾ? ಇಟ್ ಇಸ್ ದ ಲೀನಿಯರ್ ಕಲೆಕ್ಷನ್ ಆಫ್ ದ ಡೇಟಾ ಎಲಿಮೆಂಟ್. ಈಚ್ ನೋಡ್ ಕಂಟೈನ್ ದ 3 parts. The first left part it contain the memory address of the previous node. The middle part it contain the information, and the right part it contain the memory address of the next node. Okay, so the starting point it called as a start. The ending ಅಂದ್ರೆ ಇದಕ್ಕೋಸ್ಕರ ಎಂಡ್ ಅಂತ ಸುಮ್ಮನೆ ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಇದನ್ನ ಇಂಡಿಕೇಟ್ ಮಾಡ್ತಾ ಇರೋದು. ಆಕ್ಚುಲಿ ದಿ ಸ್ಟಾರ್ಟಿಂಗ್ ನೋಡ್ ಇಸ್ this one. Node 1 is the starting and end is the node 3. Got it? So here it will communicate each other. ಅಂದ್ರೆ ಸಿಂಗಲ್ ಲಿಸ್ಟ್ ಅಲ್ಲಿ ಹೆಂಗೆ ಆಗ್ತಿತ್ತು ಅಂದ್ರೆ ಡೇಟಾ ಒಂದಕ್ಕೊಂದು ಕನೆಕ್ಟ್ ಆಗ್ತಿತ್ತು. ನಾವು ಒಂದು ಏನಾದ್ರು ನೋಡ್ ಮಿಸ್ ಆದ್ರೂ ಅದ್ರದ್ದು ಇನ್ಫಾರ್ಮೇಶನ್ ಏನಾಗ್ತಿತ್ತು, ಅದ್ರದ್ದು ಮೆಮೊರಿ ಅಡ್ರೆಸ್ ಓಟ್ ಹೋಗ್ತಿತ್ತು. ಬಟ್ ಇದ್ರಲ್ಲಿ ಆ ಥರ ಅಲ್ಲ. ಇವಾಗ ಈ ಮೆಮೊರಿ ಲೊಕೇಶನ್ ಅಲ್ಲಿ ಈ ನೋಡ್ದು ಏನು ಡೇಟಾ ಮೆಮೊರಿ ಅಡ್ರೆಸ್ ಸ್ಟೋರ್ ಆಗಿದೆಯೋ ಅದೇ ತರ ಈ ನೋಡಲ್ಲಿ ಈ ಮೆಮೊರಿ ಅಡ್ರೆಸ್ ಅಂದ್ರೆ ಫಸ್ಟ್ ನೋಡ್ದು ಮೆಮೊರಿ ಅಡ್ರೆಸ್ ಇಲ್ಲಿ ಸೇವ್ ಆಗಿರುತ್ತೆ. ಸೊ ಎರಡರಲ್ಲೂ ಏನ್ ಮಾಡಿರುತ್ತೆ, ಮೆಮೊರಿ ಅಡ್ರೆಸ್ ನ ಚೇಂಜ್ ಮಾಡ್ಕೊಂಡಿರುತ್ತೆ ಅಥವಾ ಹೋಲ್ಡ್ ಮಾಡ್ಕೊಂಡಿರುತ್ತೆ. ಸೊ ಅದರಿಂದ ಅದಕ್ಕೆ ನಾವು ಡೇಟಾನ ಅಲ್ಲಿಂದ ಇಲ್ಲಿಗೆ ಬೇಕಾದ್ರೆ ಕಮ್ಯುನಿಕೇಟ್ ಲಿಂಕ್ ಏನಾಗ್ತಿದೆ 2 ವೇ ಆಗ್ತಾ ಇದೆ ಲಿಂಕ್. ಆ ಸಿಂಗಲ್ ಲಿಂಕ್ ಲಿಸ್ಟ್ ಅಲ್ಲಿ ಏನಾಗ್ತಿತ್ತು 1 ವೇ ಆಗ್ತಿತ್ತು ಲಿಂಕ್, ಬಟ್ ಇದರಲ್ಲಿ 2 ವೇ ಆಗ್ತಿರೋದ್ರಿಂದ ಇದನ್ನು ನಾವು ಡಬ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಕರೀತೀವಿ. ಬಟ್ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಸೊ ಡಬ್ಲಿ ಲಿಂಕ್ಡ್ ಲಿಸ್ಟ್ ಇಟ್ ಇಸ್ ಅ ಲೀನಿಯರ್ linear collection of the data element with the number of nodes. Each node contain the 3 parts. The first part it hold the previous memory address, previous node memory address, and middle part is the information. The last part is the next memory address. The last node in the last node, the right part it contain the null value because it is the end of the doubly linked list, and the first node in the previous node memory location it contain the null value because of it is the starting node. That's right, it's the head of the linked list, doubly linked list. ಅದಕ್ಕೋಸ್ಕರ ನಾವು ಇದನ್ನ null ಅಂತ ಕರೀತೀವಿ. I hope you understood this. Next one is the circular linked list. So we'll see how the circular linked list will be work. So this circular linked list is same as your singly linked list, but only thing is each node is connected one by one, which means the last node will be follow with the first node. Last node will be follow with the first node. ನಿಮಗೆ ನೆನಪಿದೆ, ಈಗ ನಾನು ಸರ್ಕ್ಯುಲರ್ ಕ್ಯೂ ಮಾಡಿದ್ದೆ. ಸರ್ಕ್ಯುಲರ್ ಕ್ಯೂಲಿ ಏನಂತ ಹೇಳಿದೆ, ಡೇಟಾ ಎಲಿಮೆಂಟ್ ಫಸ್ಟ್ ಡೇಟಾ ಎಲಿಮೆಂಟ್ ಏನಾಗ್ತಿದೆ ಅಂದ್ರೆ ಲಾಸ್ಟ್ ಡೇಟಾ ಎಲಿಮೆಂಟ್ ಏನಾಗ್ತಿದೆ ಫಾಲೋ ಮಾಡ್ತಾ ಇದೆ. ಸೊ ದಟ್ ಇಸ್ ಅ ಸರ್ಕ್ಯುಲರ್ ಅಂದ್ರೆ ಸರ್ಕಲ್ ಆಗಿ ಅದು ಸುತ್ತಾ ಇರುತ್ತೆ. ಅಥವಾ ಈಗ ನೀವು ಒಂದು ಸರ್ಕಲ್ ಆಗ್ತೀರಾ ಅಂತಂದ್ರೆ ದಿ ಲಾಸ್ಟ್ ಸ್ಟ್ಯಾಂಡಿಂಗ್ ಪರ್ಸನ್ ಏನಿರ್ತಾರೋ ಅವರು ದೇ ಆರ್ ಫಾಲೋಯಿಂಗ್ ಇಸ್ ದ ಫಸ್ಟ್ ಸ್ಟ್ಯಾಂಡಿಂಗ್ ಪರ್ಸನ್ ಅಲ್ವಾ. ಈಗ ಲಾಸ್ಟ್ ಒನ್ ಯಾರು ನಿಂತಿರ್ತಾರೋ ಅವರು ಅದು ಯಾವ ತರ ಉಲ್ಟಾ ಫೇಸ್ ಮಾಡಿದ್ರೆ ನೀವು 1 by 1 ನಿಂತ್ಕೊಂಡಿರ್ತಾರೆ, ಸರ್ಕಲ್ ಮಾಡಿರ್ತೀರಾ, ಬಟ್ ಲಾಸ್ಟ್ ಪರ್ಸನ್ ಇಂದ ಯಾರು ಇರ್ತಾರೆ ಅಲ್ವಾ, ಫಸ್ಟ್ ಒನ್ನೇ ಇರ್ತದೆ. ಅಂದ್ರೆ ಅಲ್ಲಿ ಏನಾಗ್ತಿದೆ ಸರ್ಕಲ್ ಆಗ್ತಿದೆ. ದಿ ಸೇಮ್ ವೇ ಹಿಯರ್. So it is same as your singly linked list. It contains the starting node here. So I am taking here the 3 nodes. Right. The first part it contains the information. It contains the link. I am written here link, which means it is contain the next memory, next node memory address. So I am written here. So see here, the last node in the last node in the memory address holder, that will link to a first node ಅಲ್ವಾ. ನೀವು ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಲ್ಲಿ ಏನ್ ಮಾಡಿದ್ರಿ, ಈ ಮೆಮೊರಿ ಅಡ್ರೆಸ್ ಅಲ್ಲಿ ನಲ್ ಅಂತ ಬರೆದ್ರಿ. ನಲ್ ವಿಚ್ ಮೀನ್ಸ್ ದೇರ್ ಇಸ್ ನೋ ಎನಿ ಅದರ್ node next to the last node,
ಲಾಸ್ಟ್ ನೋಡ್ ಪಕ್ಕದಲ್ಲಿ ಯಾವುದೇ ನೋಡಿಲ್ಲ, ದಟ್ಸ್ ವೈ ಐ ರಿಟನ್ null value in a single linked list. But in a circular linked list, I'm explaining here circular linked list. Circular linked list. So in a circular linked list, it is work as same as your singly linked list, but the last node will connect to a first node. The last node is connecting to a ಫಸ್ಟ್ ನೋಡ್ಗೆ ಕನೆಕ್ಟ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಯಾವ ಮೆಮೊರಿ ಇರುತ್ತೆ, ಮೆಮೊರಿ ಅಡ್ರೆಸ್ ಹೋಲ್ಡ್ ಮಾಡಿರುತ್ತೆ ಅಂದ್ರೆ ಫಸ್ಟ್ ನೋಡ್ ಮೆಮೊರಿನ ಇಲ್ಲಿ ಏನಾಗಿರುತ್ತೆ, ಸ್ಟೋರ್ ಮಾಡಿರುತ್ತೆ. ಸೊ ದಿ ಲಾಸ್ಟ್ ನೋಡ್ ದಟ್ linking or pointing to the first node. The last node is pointing to a first node. The linking point ಅಂದ್ರೆ ಇದನ್ನ ಏನಂತೀವಿ ನಾವು, ಪಾಯಿಂಟಿಂಗ್ ವ್ಯಾಲ್ಯೂ ಅಂತ ಹೇಳ್ತೀವಲ್ವಾ, arrow mark ನ, that arrow mark or that pointing value is indicated with the first node. There is a circular. ಇವಾಗ ಏನಾಗ್ತಿರುತ್ತಾನೆ, ಡೇಟಾ ಎಲ್ಲೂ ಏನಾಗ್ತಿದೆ, ಸ್ಟಾರ್ಟ್ ಹೋಗ್ತಿಲ್ಲ, ಎಂಡ್ ಹೋಗ್ತಿಲ್ಲ. ಈಗ ಒಂದು ನೋಡಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಲಾಸ್ಟ್ ನೋಡಲ್ಲಿ ಅದು ಎಂಡ್ ಆಗ್ತಿಲ್ಲ, ಹೇಗೇನು ಅದು ಫಸ್ಟ್ ನೋಡ್ಗೆ ಏನಾಗ್ತಿದೆ, ಕನೆಕ್ಟ್ ಆಗ್ತಿದೆ. ಸೊ ಅಂದ್ರೆ ಅದೇನಾಗ್ತಿದೆ, ಸರ್ಕ್ಯುಲರ್ ಆಗಿ ಡೇಟಾ ಏನಾಗ್ತಿದೆ, ಮೂವ್ ಆಗ್ತಾ ಇದೆ ಅಲ್ವಾ, ಎಲ್ಲೂ ಬ್ರೇಕ್ ಇಲ್ಲ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಎ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್. ಓಕೆ, ಸೊ what is the circular linked list? It is a linear collection of the data element that called as a node. The last node will connect it to the first node. That's why it is called as the circular linked list. ಅಂದ್ರೆ ಲಾಸ್ಟ್ ನೋಡ್ ಎಲ್ಲಿ ಕನೆಕ್ಟ್ ಆಗಿರ್ತಾರೆ, ಫಸ್ಟ್ ನೋಡ್ಗೆ ಕನೆಕ್ಟ್ ಆಗಿರುತ್ತೆ. ಯಾವ ತರ ಅಂದ್ರೆ ಲಾಸ್ಟ್ ನೋಡಲ್ಲಿ ಮೆಮೊರಿ ಅಡ್ರೆಸ್ ಅಂದ್ರೆ ಪಾರ್ಟ್ ಅಲ್ಲಿ ಏನಾಗ್ತಿರುತ್ತಾನೆ, ದಟ್ ವಿಲ್ ಹೋಲ್ಡ್ ದ memory address of the first node. That will hold the memory address of the first node, which means that pointing value indicate the first node. That's why it is called as the circular linked list. Hope you got the detailed explanation of the each of the linked list. So linked list alli yavu what are the different type of the linked list? There is a single linked list, double linked list and circular linked list. In a single linked list, so this linked list is a data collection of the node. So the last node, in the last node memory address, it contains the null value. That's a linked list. That's single linked list alli enagirutte, same ide ತರ irutte, but ಇಲ್ಲಿ ಏನಾಗುತ್ತೆ, last node ಅಲ್ಲಿ null irutte. That's a single linked list. In a double linked list, it contains the three part in a node. The first part contains the previous memory address, previous node of the memory address. The first middle one it contains the information. The last part it contains the memory address of the next node. Alva. So the first one alli previous memory address alli ಏನಿರುತ್ತೆ, null ಅಂತ ಇರುತ್ತೆ. So last node alli ಏನಂತ ಇರುತ್ತೆ ಅಂದ್ರೆ next memory linking value ಅಲ್ಲಿ ಏನಂತ ಇರುತ್ತೆ, null ಅಂತ ಇರುತ್ತೆ. ಅದರಲ್ಲಿ ಡಬಲ್ ಲಿಂಕ್ಡ್ ಲಿಸ್ಟ್ ಅಲ್ಲ. ಅದೇ ತರ circular linked list ಅಲ್ಲಿ ಏನಾಗುತ್ತೆ, same as your single linked list, but the last node that indicate with the link with the first node. The link field pointing to the first node. That is a circular linked list. These are the three type of the linked list. We'll see the what are the operation in the in this linked list. So ನಾನು ಡಬಲ್ ಲಿಂಕ್ಡ್ ಲಿಸ್ಟ್ ನಿಮ್ಗೆ ಏನು ಹೇಳಿದೆ, ಅದು ಡೇಟಾನ. ಸೊ ಅಲ್ಲಿ ಯಾವ ಥರ ಇದೆ ಅಂದರೆ, ಈಗ ಇದು ಡಬಲ್ ಲಿಂಕ್ಡ್ ಲಿಸ್ಟ್ ಅಲ್ಲಿ 3 ಪಾರ್ಟ್ ಅಂತ ಹೇಳಿದೆ. ಸೊ ಲೆಫ್ಟ್ ಪಾರ್ಟ್, ರೈಟ್ ಪಾರ್ಟ್, ಇನ್ಫಾರ್ಮೇಶನ್ ಅಂತ ಹೇಳಿದೆ. ಈ ಲೆಫ್ಟ್ ಪಾರ್ಟ್ನ ಏನಂತ ಕರೀತಾರೆ ಅಂದರೆ ಫಾರ್ವರ್ಡ್ ಅಂತ ಕರೀತಾರೆ. ಫಾರ್ವರ್ಡ್ ಅಂತ ಕರೀತಾರೆ. ಸಾರಿ, ಇದನ್ನ ಫಾರ್ವರ್ಡ್ ಅಂತಾರೆ. ಯಾಕೆಂದ್ರೆ ಇದು ಏನ್ ಮಾಡ್ತಿದೆ, ಇದನ್ನ ಫಾರ್ವರ್ಡ್ ಅಂತ ಕರೀತಾರೆ. ಇದನ್ನ ನಾವು ಬ್ಯಾಕ್ವರ್ಡ್ ಅಂತ ಕರಿತೀವಿ. ನೀವು ಬರೀಬೇಕಾದ್ರೆ ಅಥವಾ ಹೇಳ್ಬೇಕಾದ್ರೆ ಇದನ್ನ ಇನ್ಫಾರ್ಮೇಶನ್, ಆಸ್ ಯೂಶುವಲ್ ಇದನ್ನ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಓಕೆ, ಸೊ ಯಾವ್ದ್ರಲ್ಲಿ ಡಬಲ್ ಲಿಂಕ್ಡ್ ಲಿಸ್ಟ್ ಅಲ್ಲಿ ಏನ್ 3 ಪಾರ್ಟ್ ಬರುತ್ತಲ್ಲ ನೋಡಲ್ಲಿ. ಸೊ ಇದನ್ನ ನಾನು ಏನಂತ ಹೇಳಿದ್ರೆ, ಲೆಫ್ಟ್ ಪಾರ್ಟ್, ದಿಸ್ ಮಿಡಲ್ ಪಾರ್ಟ್ ಅಂಡ್ ದ ರೈಟ್ ಪಾರ್ಟ್ ಅಂತ ಹೇಳಿದೆ. ಈ ಲೆಫ್ಟ್ ಪಾರ್ಟ್ ನ ಏನಂತ ಕರಿತೀವಿ ಅಂದ್ರೆ ಬ್ಯಾಕ್ವರ್ಡ್, ಬಿಕಾಸ್ ಇಟ್ ಕಂಟೈನ್ ದ ಮೆಮೊರಿ ಅಡ್ರೆಸ್ ಆಫ್ ದ ಪ್ರೀವಿಯಸ್ ನೋಡ್ ಅಲ್ವಾ. ಸೊ ಇಲ್ಲಿ ಮಿಡಲ್ ಪಾರ್ಟ್ ನ ಆಸ್ ಯೂಶುವಲ್ ದಟ್ಸ್ ಇನ್ಫಾರ್ಮೇಶನ್ ಹೋಲ್ಡರ್ ಅಂತೀವಿ. ಸೊ ಇದನ್ನ ದಿ ಲಾಸ್ಟ್ ರೈಟ್ ಪಾರ್ಟ್ ನ ಏನಂತ ಕರಿತೀವಿ ಅಂದ್ರೆ ಫಾರ್ವರ್ಡ್ ವಿಚ್ ಮೀನ್ಸ್ ಇಟ್ ಕಂಟೈನ್ ದ ಮೆಮೊರಿ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್. ಆಯ್ತಾ, ನೀವು ಎಕ್ಸ್ಪ್ಲೈನ್ ಬರೀಬೇಕಾದ್ರೆ ಲೆಫ್ಟ್ ಟು ರೈಟ್ ಅನ್ನೋದ್ರ ಬದಲು ಈ ಬ್ಯಾಕ್ವರ್ಡ್ ಫಾರ್ವರ್ಡ್ ಅನ್ನೋ ವರ್ಡ್ ನ ಯೂಸ್ ಮಾಡಿ. ಯಾವ್ದ್ರಲ್ಲಿ, ಡಬಲ್ ಲಿಂಕ್ಡ್ ಲಿಸ್ಟ್ ಅಲ್ಲಿ.
linked list. Okay. Next is the traversing linked list and inserting an item into linked list and deleting an item from the linked list, searching the item in a linked list and merging. So merging, which means we are going to merge the two linked list as a one linked list. Okay. So these are the operations. These are the operations of the linked list. Okay. So same ನೀವು ಅರೇಲು ಇದನ್ನೇ ಓದಿದ್ರಿ. ಅರೇಲ್ ಏನಂತ ಓದ್ರಿ, ಯಾವ ತರ ನೀವು ಅರೇ ಕ್ರಿಯೇಟ್ ಮಾಡ್ತೀರಾ, ಅದು ಯಾವ ತರ ಟ್ರಾವೆಲ್ ಮಾಡುತ್ತೆ, ಯಾವ ತರ ನಾವು ಡೇಟಾ ಎಲಿಮೆಂಟ್ ನ ಏನ್ ಮಾಡ್ತೀವಿ, ಇನ್ಸರ್ಟ್ ಮಾಡ್ತೀವಿ, ಅದನ್ನ ಡಿಲೀಟ್ ಮಾಡ್ತೀವಿ, ಸರ್ಚ್ ಮಾಡ್ತೀವಿ, ಮರ್ಜ್ ಮಾಡ್ತೀವಿ, ಇದನ್ನೆಲ್ಲ ನಾವು ಅರೇಸ್ ಅಲ್ಲೂ ನೋಡಿದ್ವಿ. ಈವನ್ ದ ಸ್ಟ್ಯಾಕ್, ಸೊ ಇಟ್ ಕಂಟೈನ್ ದ ಡಿಫ್ರೆಂಟ್ ಟೈಪ್ ಆಫ್ ಆಪರೇಷನ್ ದ ಸ್ಟ್ಯಾಕ್ ಅಲ್ಲೂ. ಸೊ ಯಾವ ತರ ಡೇಟಾ ಇನ್ಸರ್ಟ್ ಮಾಡೋದು, ಡಿಲೀಟ್ ಮಾಡೋದು ಅಂತಾನು ನಾವು ಸ್ಟ್ಯಾಕ್ ಅಲ್ಲಿ ನೋಡಿದ್ವಿ. ಅದೇ ತರ ಕ್ಯೂಲು ನೋಡಿದ್ವಿ ಆಪರೇಷನ್ಸ್. ಸೊ ಅದೇ ತರ ಲಿಂಕ್ಡ್ ಲಿಸ್ಟ್ ಅಲ್ಲೂ ಆಪರೇಷನ್ಸ್ ಇದೆ. ಸೊ how we are creating the linked list, so how it is traveling each node, as your array li ನಾವು traveling ಅಂದ್ರೆ ಏನು, each index, right, each memory location is visited at least once. ಅಂದ್ರೆ ಪ್ರತಿ ಒಂದು ಮೆಮೊರಿ ಲೊಕೇಶನ್ ಒಂದ್ಸರಿ ವಿಸಿಟ್ ಆಗಿರಬೇಕು. ದಟ್ ಇಸ್ ಎ ಟ್ರಾವೆಲಿಂಗ್. ಹಿಯರ್ ಆಲ್ಸೋ ದಿ ಸೇಮ್ ವೇ ಈಚ್ node will be visited at least once. ಅಂದ್ರೆ ಈಗ ನಾನು ಲಿಂಕ್ಡ್ ಲಿಸ್ಟ್ ಕಲಿತೀನಿ ಅಂದ್ರೆ ಕನ್ಸಿಡರ್ ದಿಸ್ a linked list. It will connected each other. This is a starting point, that's an end point. So it contains some information. Here is the null value, which means the last node. So here traveling, which means the pointer value p, which means the pointer value, it will visit each node at least once. ಈಚ್ ನೋಡ್ನು ಒಂದ್ಸತಿ ಆದ್ರೂ ವಿಸಿಟ್ ಮಾಡಿರುತ್ತೆ. ಈಗ ನೀವು ಹೋಗೋ ದಾರಿಲಿ ಒಂದು 5 ಶಾಪ್ಸ್ ಇದ್ರೆ ಅದನ್ನ ನೋಡ್ ಅನ್ಕೊಳ್ಳಿ. ಈಗ ನೀವು ಹೋಗೋ ದಾರಿಲಿ ಒಂದು 5 ಶಾಪ್ ಇದೆ, ಯಾವುದೋ ಒಂದು ಏನೋ ನಿಮ್ಗೆ ಶಾಪಿಂಗ್ ಶಾಪ್ಸ್ ಇದೆ ಅಂತ ಅಂದ್ರೆ ಅದನ್ನ ಒಂದೊಂದು ನೋಡ್ ಅನ್ಕೊಳ್ಳಿ, ಒಂದೊಂದು ಶಾಪ್ನ ಒಂದೊಂದು ನೋಡ್ ಅನ್ಕೊಳ್ಳಿ. ಸೊ ಟ್ರಾವರ್ಸಿಂಗ್ ಅಂದ್ರೆ ಹಿಂಗೆ ನೀವು ಅಲ್ಲಿ ಪರ್ಚೇಸ್ ಮಾಡ್ತಿರೋ ಬಿಡ್ತಿರೋ, ಬಟ್ ನೀವೇನ್ ಮಾಡ್ತೀರಾ, ಅಲ್ಲಿ ಅಟ್ಲೀಸ್ಟ್ ಒಂದ್ಸರಿ ಹೋಗಿ ಬರ್ತೀರಾ, ಅಂದ್ರೆ ಆ ಶಾಪ್ಗೆ ಎಂಟರ್ ಕೊಟ್ಟು ಬರ್ತೀರಾ. ದಟ್ ಇಸ್ ಎ ವಿಸಿಟಿಂಗ್. ಯು ಆರ್ ವಿಸಿಟಿಂಗ್ ದ ಈಚ್ ಶಾಪ್ ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ನೀವು ವಿಸಿಟ್ ಮಾಡ್ತಾ ಇದ್ದೀರಲ್ವಾ, ದಟ್ ಇಸ್ ಎ ಟ್ರಾವರ್ಸಿಂಗ್. ಸೊ ಅರೆಲ್ಲೂ ಅದೇ ತರ ಕಾನ್ಸೆಪ್ಟ್, ಅದೇ ತರ ಇಲ್ಲೂ ಅದೇ ತರ ಕಾನ್ಸೆಪ್ಟ್ ಇದೆ. ಟ್ರಾವರ್ಸಿಂಗ್ ಇಸ್ ನಥಿಂಗ್ ಬಟ್ ಈಚ್ ನೋಡ್ ವಿಲ್ ಬಿ ವಿಸಿಟ್ ಅಟ್ಲೀಸ್ಟ್ ಒನ್ಸ್. ಪ್ರತಿ ಒಂದು ನೋಡು ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ವಿಸಿಟ್ ಮಾಡಿರುತ್ತೆ. ಯಾವುದು ಪಾಯಿಂಟಿಂಗ್ ವ್ಯಾಲ್ಯೂ. ಸೊ ವಿಸಿಟ್ ಮಾಡಿ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿರೋ ವ್ಯಾಲ್ಯೂನ ಡಿಸ್ಪ್ಲೇ ಮಾಡುತ್ತೆ, ಅಷ್ಟೇ, ಏನು ಮಾಡಲ್ಲ. ಓಕೆ. ಸೊ ಪ್ರತಿ ಒಂದು ನೋಡನ್ನು ಏನು ಮಾಡುತ್ತೆ, ಒಂದ್ಸತಿ ವಿಸಿಟ್ ಮಾಡಿ ಅಲ್ಲಿರೋ ವ್ಯಾಲ್ಯೂನ ಡಿಸ್ಪ್ಲೇ ಮಾಡುತ್ತೆ. ದಟ್ ಇಸ್ ಎ ಟ್ರಾವರ್ಸಿಂಗ್. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಡೀಟೇಲ್ ಆಫ್ ದ ಟ್ರಾವರ್ಸಿಂಗ್ ಆಫ್ ದ ಲಿಂಕ್ಡ್ ಲಿಸ್ಟ್. ಲಿಂಕ್ಡ್ ಲಿಸ್ಟ್ ಟ್ರಾವರ್ಸಿಂಗ್ ನಮಗೆ ಡೀಟೇಲಿಂಗ್ ಇದೆ. Okay, next to inserting an item, which means you are going to add the data element into the linked list, which means you have the complete detailing of the later topics. And deleting an item, which means you are deleting or remove the data element from the linked list. Searching ಗೊತ್ತಲ್ವಾ, ಅರೇಲಿ ನೀವು ಏನು ಮಾಡ್ತಿದ್ದೀರಾ, ಒಂದು ಪರ್ಟಿಕ್ಯುಲರ್ ಡೇಟಾ ವ್ಯಾಲ್ಯೂನ ಸರ್ಚ್ ಮಾಡಬೇಕು. ಸೊ ಅದರಿಂದ ನೀವು ಸರ್ಚ್ ಮಾಡ್ತೀವಿ. ಇನ್ ದ ಸೇಮ್ ವೇ ಹಿಯರ್ ಯು ಆರ್ ಗೋಯಿಂಗ್ ಟು ಸರ್ಚ್ ದ data element in the linked list. And the last one is the merging, which means the two linked list will going to merge as a one linked list ಆಗಿ ಏನಾಗುತ್ತೆ, ಅದು ಮರ್ಜ್ ಆಗುತ್ತೆ ಅಲ್ವಾ. ಅದನ್ನ ನಾವೇನಂತೀವಿ, ಮರ್ಜಿಂಗ್ ಅಂತ ಅಂತೀವಿ. ಓಕೆ. ಸೊ ಈಗ ನಿಮ್ಮ ಇದರಲ್ಲಿ ಬರೋದಾದ್ರೆ, ಅಂದ್ರೆ ನಿಮ್ಗೆ ಈ ಸಿಲೆಬಸ್ ಅಲ್ಲಿ ನಿಮ್ಮ ಟಾಪಿಕ್ ಅಲ್ಲಿ ಕೊಟ್ಟಿರೋದಾದ್ರೆ ವಿ ಹ್ಯಾವ್ ದ ಟ್ರಾವರ್ಸಿಂಗ್ ಆಫ್ ದ ಲಿಂಕ್ಡ್ ಲಿಸ್ಟ್ ಟ್ರಾವರ್ಸಿಂಗ್ ಇದೆ, ಅದಕ್ಕೆ ಅಲ್ಗೋರಿದಮ್ ಇದೆ. ಅದೇ ತರ ಇನ್ಸರ್ಟಿಂಗ್ ಅಲ್ಲೂ ಇದೆ. ಇನ್ಸರ್ಟಿಂಗ್ ಅಲ್ಲಿ 3 ಟೈಪ್ ಆಫ್ ಡೇಟಾನ ಯಾವ ತರ ನಾವು ಆಡ್ ಮಾಡ್ತೀವಿ ಅಂತ ಇದೆ. ಡಿಲೀಟಿಂಗ್ ಅಲ್ಲೂ 3 ಟೈಪ್ ಆಫ್ ಡೇಟಾನ ಯಾವ ತರ ಡಿಲೀಟ್ ಮಾಡ್ತೀವಿ ಅನ್ನೋದಿದೆ. ಸೊ ದೀಸ್ ಆರ್ ದ 3 ಕಾನ್ಸೆಪ್ಟ್ ದೇ ಹ್ಯಾವ್ ಗಿವನ್ ಇನ್ ಎ ಡೀಟೇಲ್. ಓಕೆ. ಸೊ ವಿಲ್ ಸಿ. And they are also given the how you are creating the linked list. ಅವಾಗ linked list ನ ಫಸ್ಟ್ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿದ್ರೇನೆ ನೆಕ್ಸ್ಟ್ ಟ್ರಾವೆಲ್ ಇನ್ಸರ್ಟ್ ವ್ಯಾಲ್ಯೂ, ನೆಕ್ಸ್ಟ್ ಡಿಲೀಟ್ ವ್ಯಾಲ್ಯೂ ಮಾಡೋಕ್ಕಾಗೋದು. ಸೊ ವಿಲ್ ಸಿ ಹೌ
ವಿ ಆರ್ ಕ್ರಿಯೇಟಿಂಗ್ ದ ಲಿಂಕ್ಡ್ ಲಿಸ್ಟ್. ಇವಾಗ ನಾನು ಏನು ನಿಮಗೆ ಅಲ್ಲಿ ನೋಡ್ನೆಲ್ಲ ಬರೆದು ತೋರಿಸ್ದೆ ಯಾವ ಥರ ಲಿಂಕ್ಡ್ ಲಿಸ್ಟ್ ಇರುತ್ತೆ, ಅದು ಯಾವ ಥರ ಕನೆಕ್ಟ್ ಆಗಿರುತ್ತೆ ಅಂತ. ಸೊ ಈಗ ನಾವು ಕೋಡಲ್ಲಿ ಏನು ಮಾಡ್ತೀವಿ, ಫಸ್ಟು ನಾವು ಒಂದು ನೋಡನ್ನ ಕ್ರಿಯೇಟ್ ಮಾಡಬೇಕು ಅಲ್ವಾ. ಅದೇ 2 ಪಾರ್ಟ್ ಮಾಡಿ, ಒಂದು ಪಾರ್ಟಲ್ಲಿ ಇನ್ಫಾರ್ಮೇಷನ್ ಹೋಲ್ಡ್ ಮಾಡಬೇಕು, ಇನ್ನೊಂದು ಪಾರ್ಟಲ್ಲಿ ನೆಕ್ಸ್ಟ್ ಮೆಮೊರಿ ಅಡ್ರೆಸ್ನ ಹೋಲ್ಡ್ ಮಾಡಬೇಕು. ಸೊ ಇಷ್ಟನ್ನು ಮಾಡಿದ್ರೆ ಏನು, ದಟ್ ಇಸ್ ವಿ ಆರ್ ಕ್ರಿಯೇಟಿಂಗ್ ಅ ನೋಡ್. ಒಂದು ನೋಡ್ನ ನಾವೇನಾದರೂ ಅದರ ಲಿಂಕ್ಡ್ ಲಿಸ್ಟ್ನ ಕ್ರಿಯೇಟ್ ಮಾಡ್ತೀವಿ ಅಂತ. ಸೊ ವಿಲ್ ಸಿ ಹೌ ವಿ ಆರ್ ಕ್ರಿಯೇಟಿಂಗ್. ಸೊ ಆಸ್ ಯು ನೋ ದಟ್ ವಾಟ್ ಇಸ್ ಸ್ಟ್ರಕ್ಚರ್, ರೈಟ್? ಸೊ ಯು ಆರ್ ನೋ ದಟ್ ವಾಟ್ ಈಸ್ ಸ್ಟ್ರಕ್ಚರ್ಸ್ ಅಲ್ವಾ. ನೀವು ಫಸ್ಟ್ ಇಯರಲ್ಲೇ ಸ್ಟ್ರಕ್ಚರ್ಸ್ ಬಗ್ಗೆ ಓದಿದ್ರಿ. So using the structure we are going to create the linked list. So here we are using the structure, we are going to create the linked list ಅಲ್ವಾ. ಈಗ ಅರೇಲಿ ನಾವು ಯಾವ ಥರ, ಈಗ ನಾವು ಅರೇನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೀವಿ, ಸೊ ವಿ ಆರ್ ಟೇಕಿಂಗ್ ದ ಅರೇ ನೇಮ್ ವಿತ್ ದ ಸೈಜ್ ಅಲ್ವಾ. ವಿ ಆರ್ ಗಿವಿಂಗ್ ಅ ಸೈಜ್ ವಿಚ್ ಮೀನ್ಸ್ ವಿ ಆರ್ ಡಿಕ್ಲೇರಿಂಗ್ ದ ಅರೇ or creating the array. Declare which means we are creating the array alva. So we are going to assign the values which means we are storing the data value into the array alva. Array ge store ಮಾಡ್ತಾ ಇದ್ದೀವಿ. ಅದೇ ತರ ಲಿಂಕ್ಡ್ ಲಿಸ್ಟ್ ಅಲ್ಲಿ ಮಾಡೋ ವಿಚ್ ಮೀನ್ಸ್ ಲಿಂಕ್ಡ್ ಲಿಸ್ಟ್ ಅಲ್ಲಿ ಯಾವ ತರ ಲಿಂಕ್ಡ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಡಿಕ್ಲೇರ್ ಮಾಡ್ತೀವಿ. ಫಸ್ಟ್ ಲಿಂಕ್ಡ್ ಲಿಸ್ಟ್ ನ ಕ್ರಿಯೇಟ್ ಅಥವಾ ಡಿಕ್ಲೇರ್ ಮಾಡಿದ್ಮೇಲೆ ನಾವು ಯಾವ ತರ ಸ್ಟೋರ್ ಮಾಡ್ತೀವಿ ಅಂತ ವ್ಯಾಲ್ಯೂ ಅಲ್ಲ. So this is the how we are declaring the array and we are going to store the data value into the array. We'll see how we are creating the linked list here. So we are creating the linked list using the structures. ಅಲ್ವಾ, ಸ್ಟ್ರಕ್ಚರ್ಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ. ಯಾಕಂದ್ರೆ ಅದೇ ತರ ಈಸಿಯಾಗಿ ನಾವು ಇದರಲ್ಲಿ ಡೇಟಾ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಬಟ್ ಇದು ಬೇರೆ ಮೆಥಡ್ ಇರೋದ್ರಿಂದ, ಅಂದ್ರೆ ಇದರಲ್ಲಿ ನಾವು ನೋಡ್ ಕ್ರಿಯೇಟ್ ಮಾಡಬೇಕಾದ್ರೆ 2 ಪಾರ್ಟ್ಸ್ ಮಾಡಬೇಕು. ಸೊ ಆ ಥರ ಎಲ್ಲ ಇರೋದ್ರಿಂದ ವಿ ಆರ್ ಯೂಸಿಂಗ್ ದ ಸ್ಟ್ರಕ್ಚರ್ಸ್ ಟು ಕ್ರಿಯೇಟ್ ದ ಲಿಂಕ್ಡ್ ಲಿಸ್ಟ್. ಸೊ ಸ್ಟ್ರಕ್ಚರ್ಸ್ ನಿಮಗೆ ಫಸ್ಟ್ ಇಯರಲ್ಲಿ ಓದಿದ್ರಿ. ಸೊ ಸ್ಟ್ರಕ್ಚರ್ ಫಸ್ಟ್ ಏನು ಪಾರ್ಟ್ ಬರುತ್ತೆ ಹೇಳಿ, ಇಯರ್ ಕಂಟೈನ್ ದ ಸ್ಟ್ರಕ್ಟ್ ಕೀವರ್ಡ್ ವಿಚ್ ಮೀನ್ಸ್ ಸ್ಟ್ರಕ್ಚರ್ ಅಂತ ಅಲ್ವಾ. ಮತ್ತೋಗಿದ್ಯಾ ಸ್ಟ್ರಕ್ಚರ್, ಇಲ್ಲಿ ಸ್ಟ್ರಕ್ಚರ್ ನೇಮ್ ಬರುತ್ತೆ, ಆಮೇಲೆ ಬ್ರೇಸಸ್ ಓಪನ್ ಅಂತ ಇಲ್ಲಿ ಏನು ಬರುತ್ತೆ, ಡೇಟಾ ವ್ಯಾಲ್ಯೂಸ್ ಬರುತ್ತೆ. ಆ ಬ್ರೇಸಸ್ ಕ್ಲೋಸ್ ಆದಮೇಲೆ ಅಗೇನ್ ನಾವು ಇಲ್ಲಿ ಏನು ಡೇಟಾ ವ್ಯಾಲ್ಯೂ ತೊಗೊಂಡಿದ್ಯೋ ಅದಾದ್ಮೇಲೆ ಇಲ್ಲಿ ಏನು ಬರುತ್ತೆ, ಕಾಮ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ ಇನ್ ಯುವರ್ ಫಸ್ಟ್ ಇಯರ್. ಏನು ಬರುತ್ತೆ ಹೇಳಿ, ಸ್ಟ್ರಕ್ಚರ್ ಏನು ಬರುತ್ತೆ, ಸ್ಟ್ರಕ್ಚರ್ ನೇಮ್ ನೆನಪಿದೆಯಾ, ಸ್ಟೂಡೆಂಟ್ ಅಂತ ಮಾಡಿದೆ. ಸ್ಟೂಡೆಂಟ್ ಇಸ್ ಅ ಸ್ಟ್ರಕ್ಚರ್ ನೇಮ್, ದಿಸ್ ಅ ಸ್ಟ್ರಕ್ಟ್ ಇಸ್ ಅ ಕೀವರ್ಡ್. We are opening with the brace here. I am storing in is the age of the student and char, that is the name of the student. Alva idu togondidvi tane. And here char, age and course. Sorry, course is a char, right? So ನಾನು string ಎಲ್ಲ ಸೇವ್ ಮಾಡಬೇಕಂದ್ರೆ char ಅಲ್ಲಿ ಮಾಡ್ತಾ ಇದ್ವಿ. So there is a end of the structure. So ಇಲ್ಲಿ S1 S2 ಅಂದ್ರೆ it is a number of student, ಅಂದ್ರೆ ಫಸ್ಟ್ 2 ಸ್ಟೂಡೆಂಟ್ಸ್ ನಮ್ಗೆ ಏನು ಬೇಕು, ಅವ್ರ ಏಜು, ನೇಮು, ಕೋರ್ಸು. ಇಲ್ಲೇನಿದೆ ಸ್ಟೂಡೆಂಟ್ ಅನ್ನೋದು ಒಂದು ಸ್ಟ್ರಕ್ಚರ್. ಸೊ ದಿಸ್ ಇಸ್ ವಿ ಆರ್ ಸ್ಟಡಿಡ್ ಇನ್ ಯುವರ್ ಫಸ್ಟ್ ಇಯರ್ PU ಅಲ್ವಾ. ನಾನು ಹೇಳ್ಕೊಟ್ರೆ ನೆನಪಿದೆ ಅಂತ ಅನ್ಕೋತೀನಿ. there is a structure, there is a struct is a keyword, student is a structure name. We are going to open the structure which means we have to enter the what are the ವೇರಿಯಬಲ್ ದಟ್ ಇನ್ ಸ್ಟೂಡೆಂಟ್. ಅಂದರೆ ಸ್ಟೂಡೆಂಟ್ ಏಜ್ ಇರುತ್ತೆ, ನೇಮ್ ಇರುತ್ತೆ, ಕೋರ್ಸ್ ಇರುತ್ತೆ, ಲಾಸ್ಟ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್. ಸೊ ವಿಲ್ ಗೋಯಿಂಗ್ ಟು ಯೂಸ್ ದಿಸ್ ಸ್ಟ್ರಕ್ಚರ್ ಟು ಕ್ರಿಯೇಟ್ ದ ಲಿಂಕ್ಡ್ ಲಿಸ್ಟ್. ಸೇಮ್ ಇದೇ ಥರ ಮಾಡ್ತೀವಿ. ಯಾವ ಥರ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ಸ್ಟ್ರಕ್ಟ್ ಇಸ್ ದ ಕೀವರ್ಡ್ ಆಫ್ ದ ಸ್ಟ್ರಕ್ಚರ್. ಸೊ ಹಿಯರ್ ಐ ಆಮ್ ಟೇಕಿಂಗ್ ನೋಡ್ ಅಲ್ವಾ. ಅಂದರೆ ನಾನು ಏನು ಕ್ರಿಯೇಟ್ ಮಾಡಬೇಕು, ಈಗ ಲಿಂಕ್ಡ್ ಲಿಸ್ಟಲ್ಲಿ ನೋಡ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಸ್ಟ್ರಕ್ಟ್ ಇಸ್ ಅ ಕೀವರ್ಡ್ ಇರೋದ್ರಿಂದ ನಾವು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಇಲ್ಲಿ ನೋಡ್ ಅಂತ ಬರೆದಾಗ ನಾನು ಕ್ರಿಯೇಟಿಂಗ್ ಎ ನೋಡ್. ಸೊ ಈಗ ನೋಡ್ ವಾಟ್ ಆರ್ ದ ವೇರಿಯಬಲ್ ಐ ವಾಂಟ್ ಇಂಟಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಲ್ವಾ. ಈಗ ನಮಗೆ ನೋಡಲ್ಲಿ ಈಗ ನೋಡ್ ಕ್ರಿಯೇಟ್ ಆಯಿತು. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇಂಟಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಅಂದರೆ ಇದೇನಾಗ್ತಿದೆ, ಇನ್ಫಾರ್ಮೇಶನ್ ಜಾಗದಲ್ಲಿ, ಇದು ಇನ್ಫಾರ್ಮೇಶನ್ ಜಾಗ ಅಲ್ವಾ. ಇನ್ಫಾರ್ಮೇಶನ್ ಜಾಗದಲ್ಲಿ ಏನಾಗ್ತಿದೆಯಪ್ಪ ಅಂದರೆ ಇಂಟ್ ಅಂತ ಕೊಡ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಬರೀ ಇಂಟೀಜರ್ ಮಾತ್ರ ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದ್ದೀನಿ. ಇಂಟೀಜರ್ ವ್ಯಾಲ್ಯೂ ಅಂದರೆ ನಂಬರ್ಸ್ ಮಾತ್ರ ಸ್ಟೋರ್ ಮಾಡ್ತಿದ್ದೀನಿ. ಅದೆಲ್ಲ ನಿಮ್ಗೆ ಗೊತ್ತಾ. ಅದೇ ಥರ ನೆಕ್ಸ್ಟು ಆ್ಯಂಡ್ ಇಯರ್ ಸ್ಟ್ರಕ್ಟ್ ನೋಡ್. ಸೊ ಇಲ್ಲಿ ಏನು ಬರೀತಾ
ಬರಿತಾ ಇದ್ದೀನಿ ಸ್ಟ್ರಕ್ಟ್ ನೋಡ್ ಸ್ಟಾರ್ ಲಿಂಕ್ ಅಂತ ಬರಿತಾ ಇದ್ದೀನಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಇಲ್ಲೂ ಸ್ಟ್ರಕ್ಟ್ ಇದೆ, ಇಲ್ಲೂ ಸ್ಟ್ರಕ್ಟ್ ಇದೆ ಅಂತ ಅಂದ್ರೆ ವಿಚ್ ಮೀನ್ಸ್ ಹಿಯರ್ ವಿ ಆರ್ ಕನ್ಸ್ಟ್ರಕ್ಟಿಂಗ್ ದ ಸ್ಟ್ರಕ್ಚರ್ ಅಂತ ಅರ್ಥ. ಸೊ ನಿಮ್ಗೆ ಇಲ್ಲಿ ಈ ಇಯರ್ ಅಲ್ಲಿ ನಿಮ್ಗೆ ಕನ್ಸ್ಟ್ರಕ್ಟರ್ ಡಿಸ್ಟ್ರಕ್ಟರ್ ಅಂತ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ಇದೆ, ಅಂದ್ರೆ ಲೇಟರ್ ಚಾಪ್ಟರ್ಸ್ ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ಬರುತ್ತೆ. ಸೊ ಕನ್ಸ್ಟ್ರಕ್ಟರ್ ಏನಪ್ಪಾ ಅಂದ್ರೆ ನಾವು ಏನ್ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದ್ರೆ ಏನು ನಾವು ನೋಡೋಣ ಒಂದು ಹೊಸ ಡೇಟಾ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ತಿದೀವಲ್ಲ ಅದನ್ನ ಕಾಪಿ ಅಂದ್ರೆ ಒಂಥರ ಡೂಪ್ಲಿಕೇಟ್ ತರ ಇನ್ನೊಂದ್ಸರಿ ಕಾಪಿ ಮಾಡೋದು ಅಂತ ಅರ್ಥ. ಡೂಪ್ಲಿಕೇಟ್ ತರ ನಾವು ಅದನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋ ಅದನ್ನ ಕನ್ಸ್ಟ್ರಕ್ಟರ್ ಅಂತ ಅಂತೀವಿ. ಅದನ್ನ ಯಾವ ತರ ಡಿಕ್ಲೇರ್ ಮಾಡ್ತೀವಿ ಅಂದ್ರೆ ಅದು ಸೇಮ್ ಆಸ್ ಯುವರ್ ನಿಮ್ಗೆ ಯಾವ ತರ ಇಲ್ಲಿ ಯೂಸ್ ಮಾಡಿದ್ದೀರಾ ಸ್ಟ್ರಕ್ಟ್ ನೋಡ್ ಅಂತ ಅದೇ ತರನೇ ಬರ್ಕೊಳ್ತೀವಿ. ಅಂದ್ರೆ ಇದನ್ನ ಡೂಪ್ಲಿಕೇಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಇದ್ರ ಬಗ್ಗೆ ನೀವು ಇನ್ನು ಲೇಟರ್ ಚಾಪ್ಟರ್ಸ್ ಅಲ್ಲಿ ಓದ್ತೀರಾ. ಜಸ್ಟ್ ಇವಾಗ ಇದು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ಹಿಯರ್ ಐ ಆಮ್ ಟೇಕಿಂಗ್ ಸ್ಟ್ರಕ್ಟ್ ನೋಡ್ ಆಸ್ ಎ ಕನ್ಸ್ಟ್ರಕ್ಟರ್. ಸೊ ಸ್ಟಾರ್ ಲಿಂಕ್ ಅಂದ್ರೆ ಇದೇನಿದು ಸ್ಟಾರ್ ಅಂತ ಅಂದ್ರೆ ಇಟ್ಸ್ ಎ ಪಾಯಿಂಟರ್. ನಿಮ್ಗೆ ಹೇಳಿದ್ದೆ ಯಾವಾಗ ನಾನು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಮಾಡ್ಬೇಕಾದ್ರೆ 4 ಟೈಪ್ ಬರುತ್ತೆ. ಯಾವ್ದು ಇಂಟೀಜರ್, ಕ್ಯಾರೆಕ್ಟರ್, ಫ್ಲೋಟ್ ಅಂಡ್ ಪಾಯಿಂಟರ್. ಸೊ ಪಾಯಿಂಟರ್ ಅಲ್ಲಿ ನಾವು ಏನ್ ಮಾಡ್ತೀವಿ ಸ್ಟಾರ್ ಮತ್ತೆ ಅಡ್ರೆಸ್ ಅನ್ನೋ 2 ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡ್ತೀವಿ. ಈ ಸ್ಟಾರ್ ಇದೇನಪ್ಪ ಇದು ಮಾಡುತ್ತೆ ಅಂತಂದ್ರೆ ಇಟ್ ಕಂಟೈನ್ ದ ವ್ಯಾಲ್ಯೂ and it is contain the address. So ಇದ್ರ ಮೇಲೆ ಕಂಪ್ಲೀಟ್ ಕೋಡ್ ನ ಬರೀತೀವಿ. ಸೊ there is a pointer. ಸೊ ನಾ ಈಗ ಕೊಡ್ತಾ ಇದ್ದೀನಿ ಸೈನ್ ಕೊಡ್ತಾ ಇದ್ದೀನಿ ಅಂದ್ರೆ ಇಟ್ ಪಾಯಿಂಟಿಂಗ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್, ದಿಸ್ ಪಾಯಿಂಟಿಂಗ್ ದ ದಿಸ್ ಇದೇನು ಆ್ಯಂಡ್ ಸಿಂಬಲ್ ಅಥವಾ ಆಂಬರ್ಸನ್ ಸಿಂಬಲ್ ದಟ್ ಇಂಡಿಕೇಟ್ ದ ಅಡ್ರೆಸ್ ಆಫ್ ದ ವೇರಿಯಬಲ್ ಆಯ್ತಾ. ಸೊ ಅಂದ್ರೆ ಇಲ್ಲಿ ನಾನು ಸ್ಟಾರ್ ಲಿಂಕ್ ಅಂತ ಕೊಡ್ತಾ ಇದ್ದೀನಿ ಅಂದ್ರೆ ಈ ಲಿಂಕ್ ಇದೆಯಲ್ಲ ಅದ್ರದ್ದು ವ್ಯಾಲ್ಯೂ, ಈ ಲಿಂಕ್ ವ್ಯಾಲ್ಯೂನ ಏನ್ ಮಾಡ್ತಿದ್ದೀನಿ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಲಿಂಕ್ ವ್ಯಾಲ್ಯೂನ ಎಂಟ್ರಿ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಡೂಪ್ಲಿಕೇಟ್ ನೋಡ್ ಅಂದ್ರೆ ನೆಕ್ಸ್ಟ್ ನೋಡ್ ನ ಕ್ರಿಯೇಟ್ ಮಾಡಿ ಅದ್ರದ್ದು ಮೆಮೊರಿ ಲೊಕೇಶನ್ ವ್ಯಾಲ್ಯೂನ ಏನೋ ಒಂದು ಮೆಮೊರಿ ಲೊಕೇಶನ್ ಫಾರ್ ಎಕ್ಸಾಂಪಲ್ ನಾನು ಒಂದಂತ ತಗೋತೀನಿ ದಸ್ ಎ ಮೆಮೊರಿ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್. ಸೊ ಅದನ್ನ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ ಲಿಂಕ್ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಲಿಂಕ್ದು ವ್ಯಾಲ್ಯೂ ಏನಾಗಿದೆ ಅಂದ್ರೆ ಅದು ನೆಕ್ಸ್ಟ್ ನೋಡ್ದಾಗಿದೆ, ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಡೂಪ್ಲಿಕೇಟ್ ನೋಡ್ನ ಕ್ರಿಯೇಟ್ ಅಂದ್ರೆ ಒಂದು ನೆಕ್ಸ್ಟ್ ನೋಡ್ಸ್ ಕ್ರಿಯೇಟ್ ಮಾಡಿ ಅದ್ರ ಲಿಂಕ್ ಇಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಅದಾದ್ಮೇಲೆ ಇಲ್ಲೇನಾಗುತ್ತೆ ಕ್ಲೋಸ್ ಅಂತ ಅಲ್ವಾ. ಈಗ ಕ್ರಿಯೇಟ್ ಮಾಡಿದ್ವಿ ನಾವು ಒಂದು ನೋಡ್ ಅಂದಾಗ ಫಸ್ಟ್ ನೋಡ್ ಕ್ರಿಯೇಟ್ ಮಾಡಿದ್ವಿ. ಇನ್ಫಾರ್ಮೇಶನ್ ಅಲ್ಲಿ ಯಾವ ತರ ಡೇಟಾನ ನಾವು ಸ್ಟೋರ್ ಮಾಡ್ತಾ ಇದ್ವಿ ಅಂದ್ರೆ ಇಂಟೀಜರ್ ವ್ಯಾಲ್ಯೂನ ಸ್ಟೋರ್ ಮಾಡ್ತಿದೀವಿ. ಓಕೆ, ಇಂಟೀಜರ್ ವ್ಯಾಲ್ಯೂ ಮಾಡ್ತಿದೀವಿ. ಅದೇ ತರ ನೆಕ್ಸ್ಟ್ ಈ ಲಿಂಕಿಂಗ್ ಅಲ್ಲಿ ಏನಾಗ್ತಿದೆ ಅಂದ್ರೆ ನೆಕ್ಸ್ಟ್ ನೋಡ್ದು ವ್ಯಾಲ್ಯೂ ಇದೆ. ವ್ಯಾಲ್ಯೂ ಇರೋದಕ್ಕೆ ನಾನು ಇಲ್ಲಿ ಏನ್ ತಗೊಂಡಿರೋದು ಅಸೆಪ್ಟಿಕ್ ಅಂತಾನು ಅಂತಾರೆ, ಅದನ್ನ ನಾವು ಅಸೆಪ್ಟಿಕ್ ಅಂತಾನು ಸಿಂಬಲ್ ಅಂತೀವಿ. ಬಟ್ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೆ ನಾವು ಸ್ಟಾರ್ ಅಂತ ಹೇಳ್ತಾ ಇದ್ದೆ. ಸೊ ಈ ಸಿಂಬಲ್ ಯೂಸ್ ಮಾಡ್ತೀವಿ, ವಿಚ್ ಸಿಂಬಲ್ ದಟ್ ಇಂಡಿಕೇಟ್ ದ ವ್ಯಾಲ್ಯೂ ಆಫ್ ದಿಸ್ ಪಾಯಿಂಟಿಂಗ್ ಫೀಲ್ಡ್. ಈ ಲಿಂಕ್ ಫೀಲ್ಡ್ ಅದು ಇಲ್ಲ ಲಿಂಕ್ ಫೀಲ್ಡ್ ಅಂತಾನು ಅಂತೀವಿ. ಸೊ ಈ ಲಿಂಕ್ ಫೀಲ್ಡ್ ವ್ಯಾಲ್ಯೂನ ಏನೇ ಇಂಡಿಕೇಟ್ ಮಾಡ್ತೀವಿ. ಈ ಲಿಂಕ್ ಫೀಲ್ಡ್ ವ್ಯಾಲ್ಯೂ ಎಲ್ಲಿ ಬರುತ್ತೆ ಅಂದ್ರೆ ಅದು ನೆಕ್ಸ್ಟ್ ನೋಡ್ದು ಮೆಮೊರಿ ಅಡ್ರೆಸ್ ಅಲ್ವಾ. ಸೊ ಅದಕ್ಕೆ ನಾವು ಒಂದು ಡೂಪ್ಲಿಕೇಟ್ ಮೆಮೊರಿನ ಸದ್ಯಕ್ಕೆ ಅಂತ ಕ್ರಿಯೇಟ್ ಮಾಡ್ತಾ ಇದ್ವಿ. ಆ ನೆಕ್ಸ್ಟ್ ನೋಡ್ನ ಕ್ರಿಯೇಟ್ ಮಾಡಿ ಅದ್ರದ್ದು ಮೆಮೊರಿ ಅಡ್ರೆಸ್ನ ಸ್ಟೋರ್ ಮಾಡ್ತಿದ್ವಿ. ಸೊ ಇಲ್ಲೇನು ಬರುತ್ತೆ ನೋಡ್ 1 ಆ್ಯಂಡ್ ನೋಡ್ 2 ಇಲ್ಲಿ ಲಾಸ್ಟ್ ಅಲ್ಲಿ ಸೆಮಿಕೋಲನ್ ಬರುತ್ತೆ. ಸೊ ನೋಡ್ 1 ನೋಡ್ 2 ಅಂದ್ರೆ ದಿಸ್ ನೋಡ್ 1 ದಿಸ್ ನೋಡ್ 2 ಅಂದ್ರೆ 2 ನೋಡ್ ತಗೊಂಡಿದ್ದೀವಿ. ಸೊ ಫಸ್ಟ್ ನೋಡಲ್ಲಿ ಏನೇನಿದೆ ಅಂತ ಬರುತ್ತೆ. ದಿಸ್ ಇಸ್ ವಿ ಆರ್ ಕ್ರಿಯೇಟಿಂಗ್ ದ ಲಿಂಕ್ ಲಿಸ್ಟ್. ಅರ್ಥ ಆಯ್ತಾ? ಲಿಂಕ್ ಲಿಸ್ಟ್ ನಾವು ಕ್ರಿಯೇಟ್ ಮಾಡೋದಕ್ಕೆ ಏನು ಯೂಸ್ ಮಾಡಿದ್ದೀವಿ, ಯಾವ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡಿದ್ದೀವಿ ಅಂದ್ರೆ ಸ್ಟ್ರಕ್ಟ್ ಅನ್ನೋದು ಡೇಟಾ ದಟ್ ಇಸ್ ನಾಟ್ ಎ ಡೇಟಾ ಸ್ಟ್ರಕ್ಚರ್, ದಟ್ ಇಸ್ ಒಂದು ಏನು ಅದು ಕ್ಲಾಸು ಸ್ಟ್ರಕ್ಚರು ಇದು ಡೇಟಾ ಸ್ಟ್ರಕ್ಚರ್ ಅಂತ ಅಂತಾರೆ, ಅಥವಾ ಇದೊಂದು ಸಿಂಟ್ಯಾಕ್ಸ್ ಇಲ್ಲ ಡೇಟಾ ಸ್ಟ್ರಕ್ಚರ್ ಸಿಂಟ್ಯಾಕ್ಸ್ ಅಂತ ಅಂತೀವಿ. ಸೊ ಆ ಸಿಂಟ್ಯಾಕ್ಸ್ ಯೂಸ್ ಮಾಡ್ತಿದ್ವಿ, ಯಾವ್ದು ಸ್ಟ್ರಕ್ಚರ್ ಸಿಂಟ್ಯಾಕ್ಸ್. ಸೊ ಇಲ್ಲಿ ಫಸ್ಟ್ ಏನು ಯೂಸ್ ಮಾಡ್ತೀವಿ ಸ್ಟ್ರಕ್ಚರ್ ಅಲ್ಲಿ ಫಸ್ಟ್ ಸ್ಟ್ರಕ್ಟ್ ಅನ್ನ ಕೀವರ್ಡ್ ಯೂಸ್ ಮಾಡ್ತಿದೀವಿ. ಸೊ ನಾನು ಸ್ಟ್ರಕ್ಚರ್ ನೇಮ್ ಏನಂತ ಕೊಡ್ತಾ ಇದ್ದೀನಿ ನೋಡ್, ಅಂದ್ರೆ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಅ ನೋಡ್ ಹಿಯರ್ ಅಲ್ವಾ. ನೋಡ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಆ ನೋಡ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಏನಿರ್ಬೇಕು ನಮಗೆ ಇನ್ಫಾರ್ಮೇಶನ್ ಇರಬೇಕು. ಆ ಇನ್ಫಾರ್ಮೇಶನ್ ಯಾವುದು ಡೇಟಾ ಟೈಪ್ ಇಂಟೀಜರ್ ವ್ಯಾಲ್ಯೂ ಮಾತ್ರ ನಾವು ಸ್ಟೋರ್ ಮಾಡಬೇಕು. ಅದಾದ್ಮೇಲೆ ಐ ಆಮ್ ಕ್ರಿಯೇಟಿಂಗ್ ದ ನೆಕ್ಸ್ಟ್ ನೋಡ್ ಆಸ್ ಎ ಡೂಪ್ಲಿಕೇಟ್, ದಟ್ ಇಸ್ ಅ ಸ್ಟ್ರಕ್ಟ್ ನೋಡ್. ವಿ ಆರ್ ಕನ್ಸ್ಟ್ರಕ್ಟಿಂಗ್ ದ ಡೂಪ್ಲಿಕೇಟ್ ನೋಡ್ ಆಫ್ ದ ದಿಸ್ ನೋಡ್. ಓಕೆ, ಅದಕ್ಕೆ ಇಲ್ಲಿ ಸ್ಟ್ರಕ್ಟ್ ನೋಡ್ ಅಂತ ತಗೋತಿದ್ದೀನಿ. ಇಲ್ಲಿ ಸ್ಟಾರ್ ಲಿಂಕ್ ಅಂದ್ರೆ ವಿಚ್ ಮೀನ್ಸ್ ದಿಸ್ ಲಿಂಕಿಂಗ್ ಫೀಲ್ಡ್
ಇಟ್ ಕಂಟೈನ್ ದ ವ್ಯಾಲ್ಯೂ ಆಫ್ ದ ನೆಕ್ಸ್ಟ್ ನೋಡ್ ಮೆಮೊರಿ ಅಡ್ರೆಸ್. ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ ಲಿಂಕ್ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ವಿ ಹ್ಯಾವ್ ದ 2 ನೋಡ್ಸ್, ಅಂದರೆ 2 ನೋಡ್ನ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಅಲ್ಲಿರೋ ಲಿಂಕ್ಡ್ ಫೀಲ್ಡ್ ಏನಾಗುತ್ತೆ, ಒಂದೊಂದ್ಸರಿ ಇದೇ ಒಂದೇ ಒಂದು ಫೀಲ್ಡ್ ಆದರೆ, ಅಂದರೆ ಒಂದೇ ಒಂದು ನೋಡ್ ಆದರೆ, there is no any node, so only one node. ಸೊ ಈ ಲಿಂಕ್ ಫೀಲ್ಡ್ ಏನಾಗ್ತಿರುತ್ತೆ ಅಂದರೆ ಆ ಲಿಂಕ್ ಫೀಲ್ಡ್ ಮೆಮೊರಿ ಅದಕ್ಕೇನೆ ಏನು ಮಾಡುತ್ತೆ, ಇಂಡಿಕೇಟ್ ಮಾಡ್ತಿರುತ್ತೆ. ಅಂದರೆ ಫಸ್ಟ್ ನೋಡ್ದು ಮೆಮೊರಿ ಅಡ್ರೆಸ್ ಏನಿದೆ 1 ಅಂತ ಇದೆ ಅಂದ್ಕೊಳ್ಳಿ. ಸೊ ಅದು ಎಲ್ಲಿ ಲಿಂಕ್ ಫೀಲ್ಡ್ ಎಲ್ಲಿ ಇಂಡಿಕೇಟ್ ಮಾಡ್ತಿದೆ ಅಂದರೆ ಅದೇ ಮೆಮೊರಿ ಅಡ್ರೆಸ್ಗೆ ಲಿಂಕ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸೆಲ್ಫ್ ಅಡ್ರೆಸ್ಸಿಂಗ್ ಪಾಯಿಂಟರ್. ಸೆಲ್ಫ್ ಪಾಯಿಂಟರ್ ಅಂದ್ರೇನು, ಇಲ್ಲಿ ಏನು ಲಿಂಕ್ ಫೀಲ್ಡ್ ಇದೆಯಲ್ಲ, ಲಿಂಕ್ ಫೀಲ್ಡ್ ಯಾವುದು ವ್ಯಾಲ್ಯೂನ ತೋರಿಸ್ತಾ ಇದೆ ಅಂದರೆ ಆ ಮೆಮೊರಿ, ಈ ನೋಡ್ ಮೆಮೊರಿ ವ್ಯಾಲ್ಯೂನ ತೋರಿಸ್ತಾ ಇದೆ. ಬಟ್ ಈ ಪಾಯಿಂಟಿಂಗ್ ವ್ಯಾಲ್ಯೂ ಏನು ಮಾಡಬೇಕಿತ್ತು, ನೆಕ್ಸ್ಟ್ ನೋಡ್ದು ಮೆಮೊರಿ ಅಡ್ರೆಸ್ನ ಲಿಂಕ್ ಮಾಡಬೇಕಿತ್ತು. ಬಟ್ ನೆಕ್ಸ್ಟ್ ನೋಡ್ ಇಲ್ಲದೆ ಇರೋದಕ್ಕೆ ಅದೇನು ಮಾಡ್ತಾ ಇದೆ, ಅದೇ ಮೆಮೊರಿ ವ್ಯಾಲ್ಯೂನ ಏನು ಮಾಡ್ತಾ ಇದೆ, ಪಾಯಿಂಟಿಂಗ್ ಮಾಡ್ತಾ ಇದೆ. ಸೊ ಅಂದರೆ ಅದು ಸೆಲ್ಫ್ ಪಾಯಿಂಟಿಂಗ್ ಮಾಡ್ಕೊಳ್ಳೋದ್ರಿಂದ ಇದನ್ನು ಸೆಲ್ಫ್ ಪಾಯಿಂಟಿಂಗ್ ಅಡ್ರೆಸ್ ಅಂತಲೂ ಕರಿತೀವಿ. ಬಟ್ ಯಾವಾಗ ಅದು ಸಿಂಗಲ್ ಆಗಿದ್ದಾರೆ. ಇವಾಗ ಏನಾಯ್ತು, ಒಂದು ನೋಡ್ ಕ್ರಿಯೇಟ್ ಆಯಿತು. ಇವಾಗ ಏನಾಯಿತು, ಒಂದೇ ಒಂದು ನೋಡ್ ಮಾತ್ರ ಕ್ರಿಯೇಟ್ ಆಯಿತು ಅಲ್ವಾ. ಸೊ ದಿಸ್ ಇಸ್ ಹೌ ವಿ ಆರ್ ಕ್ರಿಯೇಟಿಂಗ್ ದ ಲಿಂಕ್ಡ್ ಲಿಸ್ಟ್. ಸೊ ನನಗೆ ಏನು ಡೂಪ್ಲಿಕೇಟ್ ಅಂತ ಹೇಳಿದ್ರೆ ಅದು ಜಸ್ಟ್ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಂತ. ಬಟ್ ಯಾವಾಗ ನೀವು ಒಂದು ನೋಡ್ನ ಕ್ರಿಯೇಟ್ ಮಾಡ್ತೀರೋ ಅವಾಗ ಒಂದು ನೋಡ್ ಕ್ರಿಯೇಟ್ ಆಗಿ ಅಲ್ಲೇನಾಗುತ್ತೆ, ಮೆಮೊರಿ ಅಡ್ರೆಸ್ಸು ಸೆಲ್ಫ್ ಇಂಡಿಕೇಟ್ ಮಾಡ್ಕೋತಾ ಇರುತ್ತೆ. ಅದೇ ಇನ್ನೊಂದು ನೋಡ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದು ನಿಮಗೆ ಡೂಪ್ಲಿಕೇಟ್ ಥರ ಇದೆ. ಬಟ್ ಅದು ಆ್ಯಕ್ಚುಲಾಗಿ ಇದಕ್ಕೆ ಇಂಡಿಕೇಟ್ ಮಾಡ್ತಿರುತ್ತೆ. ಅದು ಯಾವಾಗ ಅದಕ್ಕೊಂದು ಡೂಪ್ಲಿಕೇಶನ್ ಹೋಗಿ ಅದಕ್ಕೆ ಒರಿಜಿನಲ್ ಆಗಿ ಬರುತ್ತೋ ಅವಾಗ ಏನು ಮಾಡುತ್ತೆ, ಅದು ನೆಕ್ಸ್ಟ್ ಮೆಮೊರಿ ಲೊಕೇಶನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಅಲ್ಲಿ ತನಕ ಈಗ ನೀವು ಇಷ್ಟನ್ನ ಬರೀತಿದ್ದೀರಾ ಅಂದರೆ ಫಸ್ಟ್ ಏನಾಗುತ್ತೆ, ಇಷ್ಟು ನೋಡಿ ಇಷ್ಟು ಕ್ರಿಯೇಟ್ ಆಗಿದೆ. ಸೊ ದಿಸ್ ಇಸ್ ಹೌ ವಿ ಆರ್ ಕ್ರಿಯೇಟಿಂಗ್ ದ ಲಿಂಕ್ಡ್ ಲಿಸ್ಟ್. ಈಗ ಅರೇ ಮತ್ತು ಕ್ಯೂ ಸ್ಟ್ಯಾಕಲ್ಲೆಲ್ಲ ಈಸಿಯಾಗಿ ನೀವು ಏನು ಮಾಡ್ತೀರಿ, ಡಿಕ್ಲೇರ್ ಕ್ರಿಯೇಟ್ ಮಾಡ್ತೀರಿ. ಯಾಕೆಂದರೆ ಸ್ಟ್ಯಾಕ್ ಮತ್ತು ಕ್ಯೂನ ನಾವು ಆಲ್ಮೋಸ್ಟ್ ಅರೇನೇ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಏನೂ ಅನಿಸ್ತಿರ್ಲಿಲ್ಲ, ಸೇಮ್ ಆ್ಯಸ್ ಅರೇ ಥರನೇ ಫೀಲ್ ಆಗ್ತಿತ್ತು. ಬಟ್ ಲಿಂಕ್ಡ್ ಲಿಸ್ಟಲ್ಲಿ ಸ್ವಲ್ಪ ಬೇರೆ ಥರನೇ ನಾವು ಕ್ರಿಯೇಟ್ ಮಾಡೋದಾಗಲಿ, ಟ್ರಾವೆಲ್ ಮಾಡೋದಾಗಲಿ, ಅಥವಾ ಅದನ್ನ ಇನ್ಸರ್ಟ್ ಮತ್ತು ಡಿಲೀಟ್ ಮಾಡೋದಾಗಲಿ ಪ್ರತಿಯೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ನಾನು ವೆರಿ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ, ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಕಷ್ಟ ಅನಿಸುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಕರೆಕ್ಟಾಗಿ ಕೇಳಿಸ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ತೀವಿ. ದಿಸ್ ಇಸ್ ಹೌ ವಿ ಆರ್ ಕ್ರಿಯೇಟಿಂಗ್ ದ ಲಿಂಕ್ಡ್ ಲಿಸ್ಟ್. ಓಕೆ, ಸೊ ವಿಲ್ ಸಿ ದ ನೆಕ್ಸ್ಟ್ ಆಪರೇಷನ್. That is how we are before going to study about traversing of the linked list, we have the operator here. So ಯಾವ ಥರ ಆಪರೇಟರ್ ಇರುತ್ತೆ ಅಂದರೆ ನ್ಯೂ ಮತ್ತು ಡಿಲೀಟ್ ಅನ್ನೋ ಆಪರೇಟರ್ ಇರುತ್ತೆ. ಸೊ ಬಿಫೋರ್ we are going to traversing of the linked list, we have the some operators here. That is a new and delete. ನ್ಯೂ ಮತ್ತು ಡಿಲೀಟ್ ಅನ್ನೋ 2 ಆಪರೇಟರ್ನೇ ಯೂಸ್ ಮಾಡ್ತೀವಿ ಇಲ್ಲಿ. ಸೊ ನ್ಯೂ ಆಪರೇಟರ್ ಅಂದರೆ ದಟ್ ಇಂಡಿಕೇಟೆಡ್ ವಿತ್ ದಿಸ್ ಫಂಕ್ಷನ್ ವಿತ್ ಅ ರೈಟ್ ಆಂಗಲ್ ಬ್ರೇಸಸ್. ಓಕೆ, ಸೊ ನ್ಯೂ ಮತ್ತು ಡಿಲೀಟ್ ಅನ್ನೋ 2 ಆಪರೇಟರ್ನ ಯೂಸ್ ಮಾಡ್ತೀವಿ ಇಲ್ಲಿ. ಏನಕ್ಕೆ ಅಂದರೆ ಈ ನ್ಯೂ ಆಪರೇಟರ್ ಏನು ಮಾಡುತ್ತೆ ಅಂದರೆ ದಿಸ್ allocate the memory location, ಮೆಮೊರಿ ಅಡ್ರೆಸ್ ಅಂತಾದರೂ ಅನ್ಕೊಳ್ಳಿ. ಅಂದರೆ ಮೆಮೊರಿ ಸ್ಪೇಸಲ್ಲಿ ಏನು ಮಾಡುತ್ತೆ, ನೀವು ನ್ಯೂ ಅಂತ ಕೊಟ್ಟಾಗ ಏನಾಗುತ್ತೆ, ಅದು ನಿಮಗೆ ಏನು ಡೇಟಾ ಸೇವ್ ಮಾಡಬೇಕು ಅಂತಿದ್ದೀವಿ ಅದೇನಾಗುತ್ತೆ ಮೆಮೊರಿ ಅಡ್ರೆಸ್ಸಲ್ಲಿ ಏನಾಗುತ್ತೆ ಅದಕ್ಕೆ ಅಲೋಕೇಟ್ ಮಾಡುತ್ತೆ. ಅಲೋಕೇಟ್ ದ ಮೆಮೊರಿ ಅಡ್ರೆಸ್. ಆಗ ಡೇಟಾಗೆ ಆ ಮೆಮೊರಿ ಅಡ್ರೆಸ್ನ ಏನು ಮಾಡುತ್ತೆ, ಅಲೋಕೇಟ್ ಮಾಡುತ್ತೆ, ಮೆಮೊರಿನ ಅಲೋಕೇಟ್ ಮಾಡುತ್ತೆ. ಇಲ್ಲೇನು ಮಾಡುತ್ತೆ, ಮೆಮೊರಿ ಅಡ್ರೆಸ್ ಅನ್ನೋದಕ್ಕಿಂತ ವಿ ಕ್ಯಾನ್ ಸೇ ದಟ್ ಮೆಮೊರಿ ಸ್ಪೇಸ್ ಅಂತಾದರೂ ಅನ್ಕೊಳ್ಳಿ. ಇಟ್ ವಿಲ್ ಗೋಯಿಂಗ್ ಟು ಅಲೋಕೇಟ್ ದ ಮೆಮೊರಿ ಸ್ಪೇಸ್. ಆ್ಯಂಡ್ ಡಿಲೀಟ್ ಅಂತ ಕೊಟ್ಟಾಗ ಏನಾಗುತ್ತೆ, ಡಿ ಅಲೋಕೇಟ್ ಅಂದ್ರೇನು, ಡಿಲೀಟ್ ಆಗ್ತಾ ಇದೆ ಅಂತ. ಡಿ ಅಲೋಕೇಟ್ ಅಂದರೆ ಇಲ್ಲಿ ಮಾಡ್ತಾ ಇದ್ದೀವಿ, ವಿ ಆರ್ ಗೋಯಿಂಗ್ ಟು ರಿಮೂವ್ ದ ಮೆಮೊರಿ ಸ್ಪೇಸ್. ರಿಮೂವ್ ದ ಮೆಮೊರಿ ಸ್ಪೇಸ್ ಫ್ರಮ್ ದ ಮೆಮೊರಿಯಿಂದ ನಾವು ಏನು ಮೆಮೊರಿ ಸ್ಪೇಸ್ ಕ್ರಿಯೇಟ್ ಮಾಡಿರ್ತೀವಿ ಅದನ್ನ ಡಿಅಲೋಕೇಟ್ ಮಾಡ್ತೀವಿ ಅಂದರೆ ರಿಮೂವ್ ಮಾಡ್ತೀವಿ. ಓಕೆ, ಸೊ ವಿ ಆರ್ ಯೂಸಿಂಗ್ ದ 2 ಆಪರೇಟರ್, ದಟ್ ಇಸ್ ಅ ನ್ಯೂ ಆ್ಯಂಡ್ ಡಿಲೀಟ್. ದಿ ನ್ಯೂ ಆಪರೇಟರ್ ದಟ್ ಗೋಯಿಂಗ್ ಟು allocate, which means it going to acquire the memory space in the memory
ಅದು ಮೆಮೊರಿ ಡಿಸ್ಕಲ್ಲಿ ಏನಾಗುತ್ತೆ ಅಲ್ಲಿ ಹೋಗಿ ಒಂದು ಸ್ಪೇಸ್ನ ಅಲೋಕೇಟ್ ಅಥವಾ ಅಕ್ವೈರ್ ಮಾಡ್ಕೊಳ್ತೀವಿ. ಇಷ್ಟು ಜಾಗ ನನಗೆ ಬೇಕು ಡೇಟಾ ಸ್ಟೋರ್ ಮಾಡೋದಕ್ಕೆ ಅಂತ. ದಟ್ ಇಸ್ ದ ಅಲೋಕೇಟಿಂಗ್ ದ ಮೆಮೊರಿ ಸ್ಪೇಸ್. ಡಿಅಲೋಕೇಟ್ ವಿಚ್ ಮೀನ್ಸ್ ವಿ ಆರ್ ರಿಮೂವಿಂಗ್ ದ ಡೇಟಾ ಸ್ಪೇಸ್ ಫ್ರಮ್ ದ ಮೆಮೊರಿ ಡಿಸ್ಕ್. ಮೆಮೊರಿ ಡಿಸ್ಕಿಂದ ಏನು ಮಾಡ್ತೀವಿ, ಆ ಡೇಟಾ ಸ್ಪೇಸ್ ಏನಿತ್ತು ನಾವು ಸ್ಟೋರ್ ಮಾಡೋದಕ್ಕೆ ಏನು ಮೆಮೊರಿ ಯೂಸ್ ಮಾಡಿದ್ವಿ ಅದನ್ನು ಡಿಲೀಟ್ ಮಾಡ್ತಿದ್ವಿ. ದಿಸ್ ಆರ್ ದ ಟೂ ಅಂದರೆ ಈ ಡಿಲೀಟ್ ಅಥವಾ ಅಲೋಕೇಟ್ ಮಾಡೋದಕ್ಕೆ. ಸೊ ಅಂದರೆ ನಾವು ಈಗ ನೀವು ಕೊಟ್ಟರೆ ನೀವು ಅಲೋಕೇಟ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕು, ಡಿಲೀಟ್ ಅಂತ ಕೊಟ್ಟರೆ ನೀವು ಡಿಅಲೋಕೇಟ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕು. ಓಕೆ, ಸೊ ದೀಸ್ ಆರ್ ದ ಆಪರೇಟರ್. ಈ ಆಪರೇಟರ್ ಯೂಸ್ ಮಾಡಿ ನಾವು ಏನು ಮಾಡ್ತೀವಿ ಅಂದರೆ ಮೆಮೊರಿ ಸ್ಪೇಸ್ನ ಅಲೋಕೇಟ್ ಮತ್ತು ಡಿಅಲೋಕೇಟ್ನ ಮಾಡ್ತಾ ಇದ್ದೀವಿ. ವಿಲ್ ಸಿ ದ now traversing of the linked list. So this is the algorithm for traversing the linked list. ನಿಮ್ಗೆ ಆಲ್ರೆಡಿ ನಾ ಹೇಳಿದೆ ಟ್ರಾವರ್ಸಿಂಗ್ ಅಂದ್ರೆ ಏನು. It contain the in a linked list it going to visit the node at least once ಅಲ್ವಾ. In a linked list ಅಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ ಪ್ರತಿಯೊಂದು ನೋಡ್ನು ಅಟ್ಲೀಸ್ಟ್ ಒಂದು ಸತಿ ಆದರೂ ವಿಸಿಟ್ ಮಾಡಿರಬೇಕು. ದಟ್ ಇಸ್ ಅ ಟ್ರಾವರ್ಸಿಂಗ್ ಆಫ್ ದ ಲಿಂಕ್ಡ್ ಲಿಸ್ಟ್ ಅಲ್ವಾ. ಈಚ್ ಆ್ಯಂಡ್ ಎವ್ರಿ ನೋಡ್ ವಿಸಿಟ್ ಅಟ್ಲೀಸ್ಟ್ ಒನ್ಸ್. ಓಕೆ, ಅದಕ್ಕೋಸ್ಕರ ನಾವು ಯಾವ ಥರ ಟ್ರಾವೆಲ್ ಮಾಡ್ತೀವಿ, ಅದಕ್ಕೆ ಈಗ ಯಾವ ಥರ ಟ್ರಾವೆಲ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಪ್ರತಿಯೊಂದು ನೋಡು ಒಂದು ಸತಿ ಆದರೂ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿದಾಗೆಲ್ಲ ಅಲ್ಲಿರೋ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡಬೇಕು ಅಲ್ವಾ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ದ ಟ್ರಾವರ್ಸಿಂಗ್ ಆಫ್ ದ ಲಿಂಕ್ಡ್ ಲಿಸ್ಟ್. ವಿಲ್ ಸಿ ದ ಹೌ ಇಟ್ ಈಸ್ ವರ್ಕ್ ವಿತ್ ದ ಲಾಜಿಕಲ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. So I am taking this is a traverse, which means this is the function name, that is a traverse. ನಾವು ಇದು ಫಂಕ್ಷನ್ ನೇಮ್ ಟ್ರಾವರ್ಸ್ ಅಂತ ತಗೊಂಡಿದ್ದೀವಿ. ಇಲ್ಲಿ ಏನಾಗ್ತಿದೆ, ಫಸ್ಟ್ ಅಲ್ಲಿ ನಾನು ಏನು ತಗೊಂಡಿದ್ದೀನಿ, ಸ್ಟಾರ್ಟ್ ಅಂದರೆ ದಟ್ ಇಸ್ ಇಂಡಿಕೇಟಿಂಗ್ ವಿತ್ ದ ಫಸ್ಟ್ ನೋಡ್ ಅಲ್ವಾ, ಸ್ಟಾರ್ಟಿಂಗ್ ನೋಡ್ ಅಲ್ವಾ. ಅದು ನೀವು ಎಕ್ಸ್ಪ್ಲನೇಷನ್ ಬರಬೇಕು, ನಿಮಗೆ ಗೊತ್ತಿತ್ತಾನೆ ಇದೆಲ್ಲ. ಆ್ಯಂಡ್ ಪಿ ಐ ಆಮ್ ಟೇಕಿಂಗ್ ಪಿ ವಿಚ್ ಮೀನ್ಸ್ ದಟ್ ಇಸ್ ಅ ಟೆಂಪ್ರರಿ ಪಾಯಿಂಟಿಂಗ್ ವ್ಯಾಲ್ಯೂ. ಟೆಂಪ್ರರಿ ಪಾಯಿಂಟಿಂಗ್ ವ್ಯಾಲ್ಯೂ ಯಾವುದು, ಪಿ ಅನ್ನೋದು ಸದ್ಯಕ್ಕೆ ಅದು ಒಂದು ಟೆಂಪ್ರರಿ ವಿಸಿಟಿಂಗ್ ಪಾಯಿಂಟಿಂಗ್ ಅಂದರೆ ಈಗ ಇದು ಸ್ಟಾರ್ಟಿಂದ ಏನು ತೊಗೊಂಡಿದ್ವಿ, ಇಲ್ಲೊಂದು ನಾನು ಪಿ ಅನ್ನೋದು ಒಂದು ವಿಸಿಟಿಂಗ್ ಪಾಯಿಂಟನ್ನು ತಗೋತಾ ಇದ್ದೀವಿ. ಅಂದರೆ ಇದೇನು ಮಾಡ್ತಿದೆ, ಈ ಪಿ ಪಾಯಿಂಟಿಂಗ್ ವ್ಯಾಲ್ಯೂ ಏನು ಮಾಡ್ತಿದೆ, ಇದು ಪ್ರತಿ ನೋಡನ್ನು ಏನು ಮಾಡ್ತಿದೆ, ವಿಸಿಟ್ ಮಾಡ್ತಾ ಹೋಗ್ತಿದೆ. ಸೊ ದಟ್ ಇಸ್ ವೈ ಇಟ್ ಇಸ್ ಅ ಟೆಂಪ್ರರಿ ವಿಸಿಟಿಂಗ್ ಪಾಯಿಂಟರ್ ವ್ಯಾಲ್ಯೂ. ಟೆಂಪ್ರರಿ ವಿಸಿಟಿಂಗ್ ಪಾಯಿಂಟಿಂಗ್ ವ್ಯಾಲ್ಯೂ. Okay, P is a temporary visiting pointing value. Okay, so these are the variable I am taking here. In a first step ಏನು ಮಾಡ್ತಾ ಇದ್ದೇನೆ, P is equal to start ಅಂದರೆ ಏನರ್ಥ, ನಾನು P ನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಈ P ವ್ಯಾಲ್ಯೂನ ಇಂಡಿಕೇಟಿಂಗ್ ಮಾಡಿದೆ ಅಲ್ವ, ನಾನು P ಅನ್ನೋದನ್ನ ಏನು ಮಾಡಿದೆ, ಪಾಯಿಂಟಿಂಗ್ ವ್ಯಾಲ್ಯೂ ಅಂತ ಇಂಡಿಕೇಟ್ ಮಾಡಿದೆ. ಅದನ್ನ ನಾನು ಏನಂತ ಮಾಡ್ತಿದ್ದೀನಿ ಅಂದರೆ, ಈ ಸ್ಟಾರ್ಟಿಂದ ಸ್ಟಾರ್ಟ್ ಮಾಡಬೇಕಲ್ವ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಬಿಗಿನಿಂಗ್ ಆಫ್ ದ ನೋಡಿಂದ ಸ್ಟಾರ್ಟ್ ಮಾಡಬೇಕು. ಬಿಗಿನಿಂಗ್ ಆಫ್ ದ ನೋಡ್ ಫಸ್ಟಲ್ಲಿ ಏನಿರುತ್ತೆ, ಸ್ಟಾರ್ಟ್ ಅಂತ ಅಥವಾ ಹೆಡ್ ಅಂತ ಇರುತ್ತೆ. ಆ ಸ್ಟಾರ್ಟ್ನ ಏನು ಮಾಡ್ತಿದ್ದೀನಿ, ಅದ್ರ ಆ ಸ್ಟಾರ್ಟನ್ನು ನಾನು ಎಲ್ಲಿಗೆ ಅಸೈನ್ ಮಾಡ್ತಿದ್ದೀನಿ ಅಂದರೆ ಪಿಗೆ ಅಸೈನ್ ಮಾಡ್ತಿದ್ದೀನಿ. ಪಿಗೆ ಅಸೈನ್ ಮಾಡ್ತಿದ್ದೀನಿ ಅಂದರೆ ಈ ಟೆಂಪರರಿ ಪಾಯಿಂಟಿಂಗ್ ವ್ಯಾಲ್ಯೂ ಇರ್ತಾರೆ, ಈಗ ಎಲ್ಲಿ ಇಂಡಿಕೇಟ್ ಮಾಡ್ತಿದ್ದೀನಿ ಅಂದರೆ ಫಸ್ಟ್ ನೋಡ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ಅಂದರೆ ಪಿ ಇಸ್ ಈಕ್ವಲ್ ಟು ಸ್ಟಾರ್ಟ್ ಅಂದರೆ the first beginning of the start that will assign to this temporary pointing value. ಈ ಟೆಂಪ್ರರಿ ಪಾಯಿಂಟಿಂಗ್ ವ್ಯಾಲ್ಯೂಗೆ ಏನು ಮಾಡ್ತಾ ಇದೆ, ಆ ಸ್ಟಾರ್ಟರನ್ನು ಅಸೈನ್ ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ, ಈ ಪಿ ಎಲ್ಲಿ ಇಂಡಿಕೇಟ್ ಆಗ್ತಿದೆ ಅಥವಾ ಎಲ್ಲಿ ಪಾಯಿಂಟ್ ಮಾಡ್ತಿದೆ ಅಂದರೆ ಈ ಫಸ್ಟ್ ನೋಡ್ದು ಸ್ಟಾರ್ಟ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ಇನ್ನು ಸ್ಟೆಪ್ 2. ಸೊ ಹಿಯರ್ ವಿ ಆರ್ ಯೂಸಿಂಗ್ ದ ವೈಲ್ ಲೂಪ್ನ ಯೂಸ್ ಮಾಡ್ತಾ ಇದ್ದೀವಿ. P is not equal to null. P is not equal to null. ಅಂದರೆ ಈ ಪಾಯಿಂಟಿಂಗ್ ಏನು ವ್ಯಾಲ್ಯೂ ಇದೆಯೋ ಅಂದರೆ ಇದ್ರದ್ದು ಪಾಯಿಂಟಿಂಗ್ ವ್ಯಾಲ್ಯೂ ಇದೆಯೋ ಅದೇನಾದ್ರು ನಲ್, ಇದು ನಾಟ್ ಈಕ್ವಲ್ ಟು ನಲ್ ಅಂತ. ಓಕೆ, ಸೊ ನೀವು ನಾಟ್ ಈಕ್ವಲ್ ಟು ಇವಾಗ ಹೆಂಗೆ ಬರೀತೀರ, ಈ ಥರ ಬರೀತೀರ.
ಬಟ್ ನೀವು ಲಾಜಿಕಲ್ ಬರೀಬೇಕಂದ್ರೆ ಇಲ್ಲಿ ಏನು ಮಾಡ್ತೀರಾ, ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಿ ಈಕ್ವಲ್ಸ್ ಹಾಕ್ತೀರಾ, ವಿಚ್ ಮೀನ್ಸ್ ದಿಸ್ ಆರ್ ನಾಟ್ ಈಕ್ವಲ್ ಅಲ್ಲ. ಓಕೆ, P is not equal to null ಅಂದರೆ P ಝೀರೋಗೆ ಈಕ್ವಲ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ಮುಂದೆ ಹೋಗುತ್ತೆ. ಸೊ ಈಗ P ವ್ಯಾಲ್ಯೂ ಸ್ಟಾರ್ಟಿಂಗ್ ಅಲ್ಲಿ ಇದೆ, ಇಲ್ಲಿ ಇನ್ಫಾರ್ಮೇಶನ್ ನಲ್ಲಿಲ್ಲ, ಜೊತೆಗೆ ಇಲ್ಲಿ ಲಿಂಕಿಂಗ್ ಫೀಲ್ಡ್ ನಲ್ಲಿಲ್ಲ. ಸೊ ಲಿಂಕಿಂಗ್ ಫೀಲ್ಡ್ ನಲ್ಲಿ ಬರೋ ತನಕ ಮೂವ್ ಆಗ್ಬೋದು. ಅಂದ್ರೆ ಇಲ್ಲಿ ಏನಂತ ಅರ್ಥ, P is not equal to null ಅಂದ್ರೆ P ವ್ಯಾಲ್ಯೂ ಈಗ ನಲ್ ಇಲ್ಲ. ಸೊ ಅಂದ್ರೆ ಇದು ಟ್ರೂ ಆಗಿದೆ, ಕಂಡೀಷನ್ ಏನಾಗಿದೆ ಟ್ರೂ ಆಗಿದೆ, ಅಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ನ ಮೂವ್ ಆಗ್ಬೋದು ಅಂತ. ಎಲ್ಲಿ ತನಕ ಅಂದ್ರೆ ಈ ಕಂಡೀಷನ್ ಫೇಲ್ ಆಗೋ ತನಕ ನಾವು ನೆಕ್ಸ್ಟ್ ಸ್ಟೆಪ್ನ ನಾವು ಮೂವ್ ಮಾಡ್ತಾ ಪ್ರೊಸೆಸ್ ಮಾಡ್ಬೋದು. ಸೊ ಇಲ್ಲೇ ಅಂತ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ಈಗ ಟ್ರೂ ಆಯ್ತಲ್ವಾ, P is not equal to null ಅಂತಾರೆ. ಈಗ P ಏನು ಈಕ್ವಲ್ ಇಲ್ಲ, ಸಾರಿ ನಲ್ ಇಲ್ಲ, ಯಾಕೆಂದ್ರೆ P is indicating the first node. It contains the information and the link part it contains the next next memory address of the next node ಅಲ್ವಾ. ಸೊ ಈ ಪ್ರೊಸೆಸ್ ಡೇಟಾ P ಅಂತ ಏನಿದೆಯಲ್ಲ, ಈ ಪ್ರೊಸೆಸ್ ಅಂದ್ರೆ ಏನಪ್ಪ ಅಂದ್ರೆ ಈ ಡಿಸ್ಪ್ಲೇ ಅಂದ್ರೆ ಆ ನೋಡಲ್ಲಿ ಇರುವಂತ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿ ಅಂತ. ಪ್ರೊಸೆಸ್ ಅಂದ್ರೆ ಏನರ್ಥ ಅಂದ್ರೆ ಡಿಸ್ಪ್ಲೇ ಮಾಡಿ ಅಂತ. ಸೇಮ್ ಇದು ಅರೇಸಲ್ಲೂ ನೀವು ಇದನ್ನ ಓದಿದ್ರಿ ಅಲ್ವಾ, ಟ್ರಾವಲ್ಸಿಂಗ್, ಅದರಲ್ಲೂ ಪ್ರೊಸೆಸ್ ಡೇಟಾ ಅಂತಾನೆ ಇತ್ತು. ಸೊ ಪ್ರೊಸೆಸ್ ಏನಪ್ಪ ಅಂದ್ರೆ ಏನರ್ಥ, ಡೇಟಾ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿ. ಯಾವ ಡೇಟಾ ನೋಡಿದ್ವಿ, ಪ್ರೊಸೆಸ್ ಡೇಟಾ P, ವಿಚ್ ಮೀನ್ಸ್ ವಿ ಹ್ಯಾವ್ ಟು ಡಿಸ್ಪ್ಲೇ ದ ಡೇಟಾ ವೇರ್ P is indicating, which means process data of P means we are displaying the data value where the P is indicating. ಅಂದರೆ P ಎಲ್ಲಿ ಇಂಡಿಕೇಟ್ ಮಾಡ್ತಿದೆ ಅದ್ರದ್ದು ಡೇಟಾ ವ್ಯಾಲ್ಯೂನ ಪ್ರೊಸೆಸ್ ಮಾಡಿ ಇನ್ ದಿ ಸೆನ್ಸ್ ಡಿಸ್ಪ್ಲೇ ಮಾಡಿ. ಸೊ P ಇವಾಗ ಎಲ್ಲಿ ಇಂಡಿಕೇಟ್ ಆಗ್ತಿದೆ, ಫಸ್ಟ್ ಡೇಟಾ ನೋಡಲ್ಲಿ ಇಂಡಿಕೇಟ್ ಆಗ್ತಿದೆ. ಸೊ ಅಂದರೆ ಏನರ್ಥ, ಇವಾಗ ಅಲ್ಲಿರೋ ಯಾವ ಡೇಟಾ ವ್ಯಾಲ್ಯೂ ಇದೆ, 10 ಇದೆ, ಆ 10 ಏನು ಮಾಡ್ತೀವಿ ಇವಾಗ ಡಿಸ್ಪ್ಲೇ ಮಾಡ್ತೀವಿ ಔಟ್ಪುಟ್ ರಿಸಲ್ಟ್ ಅಲ್ಲಿ. ಅಂದ್ರೆ ಔಟ್ಪುಟ್ ರಿಸಲ್ಟ್ ಅಲ್ಲಿ ಈಗ 10 ಡಿಸ್ಪ್ಲೇ ಮಾಡಿದೆ ಅಂದ್ರೆ ಏನರ್ಥ, ಆ P ಎಲ್ಲಿ ವಿಸಿಟ್ ಆಗಿದೆ ಅಂತ ಅರ್ಥ, ಫಸ್ಟ್ ನೋಡ್ಗೆ ವಿಸಿಟ್ ಆಗಿರೋದಕ್ಕೆ ಅಲ್ಲಿ ಡೇಟಾ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿರೋದು ಅಲ್ವಾ. ಸೊ ನೆಕ್ಸ್ಟ್ ಏನ್ ಬಂತು, ಇವಾಗ P is equal to link of P ಅಂತ ಕೊಟ್ಟಿದೆ. ಸೊ ಈ P ಇದೆಯಲ್ಲ, ಈ P ಮೀನ್ಸ್ ಏನು ಅಂದ್ರೆ ಇಟ್ ಇಸ್ ಅಡ್ವಾನ್ಸ್ ಪಾಯಿಂಟಿಂಗ್ ವ್ಯಾಲ್ಯೂ. ಇಟ್ಸ್ ಅಡ್ವಾನ್ಸ್ ಪಾಯಿಂಟಿಂಗ್ ವ್ಯಾಲ್ಯೂ ಅಂದ್ರೆ ಏನು ಈ P ಇಂಡಿಕೇಟ್ ಮಾಡ್ತಿದ್ಯೋ ಅದನ್ನ ನಾನು ಎಲ್ಲಿ ಮಾಡ್ತೀನಿ, ನೆಕ್ಸ್ಟ್ ನೋಡ್ಗೆ ನಾನು ಏನು ಮಾಡಬೇಕು, ಇಂಡಿಕೇಟರ್ ಪಾಯಿಂಟಿಂಗ್ ವ್ಯಾಲ್ಯೂ ಕೊಡಬೇಕು. ಅಂದ್ರೆ ಅಡ್ವಾನ್ಸ್ ಆಗಿ ನಾನು ಏನು ಮಾಡಬೇಕು, ಲಿಂಕ್ನ ಏನು ಮಾಡಬೇಕು ಕೊಡಬೇಕು, ಅದಕ್ಕೆ ಅಡ್ವಾನ್ಸ್ ಪಾಯಿಂಟಿಂಗ್ ವ್ಯಾಲ್ಯೂ ಅಂತ ಅಂತೀವಿ. ಸೊ ಈಗ P is equal to link of P ಅಂತ ಬಂದಾಗ ಇಲ್ಲಿ ಏನಾಗ್ತಿರುತ್ತೆ ಅಂದ್ರೆ, ಹಿಯರ್ ಪಾಯಿಂಟಿಂಗ್ ದ P is pointing to the next node ಆಯ್ತಾ. P ಏನಾಗ್ತಿದೆ ನೆಕ್ಸ್ಟ್ ನೋಡ್ಗೆ ಪಾಯಿಂಟ್ ಆಗ್ತಿದೆ ಅಂತ ಅರ್ಥ. ಸೊ ಇದು ಅರ್ಥ ಆಗಲಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ಡಿಸ್ಪ್ಲೇ ಆಯ್ತು, ಡೇಟಾ ಡಿಸ್ಪ್ಲೇ ಆದ ತಕ್ಷಣ P is equal to link of P ಅಂದ್ರೆ ಈ ಲಿಂಕ್ ಏನಿದೆ, ಈ Pಗೆ ಆ ಲಿಂಕ್ಗೆ ನಾವೇನು ಮಾಡಬೇಕು, Pನ ಮೂವ್ ಮಾಡಬೇಕು, ಅಡ್ವಾನ್ಸ್ ಆಗಿ ಮೂವ್ ಮಾಡಬೇಕು ಅಲ್ವಾ. ಈ ಲಿಂಕ್ ಏನಿದೆ, ಈ ಲಿಂಕ್ಗೆ ನಾನು ಅಡ್ವಾನ್ಸ್ ಆಗಿ Pನ ವ್ಯಾಲ್ಯೂನ ಮೂವ್ ಮಾಡಬೇಕು. ಸೊ ಈಗ P ವ್ಯಾಲ್ಯೂ ಅಡ್ವಾನ್ಸ್ ಆಗಿ ಎಲ್ಲ ಏನಾಯ್ತು, ಮೂವ್ ಆಯಿತು. ಅದಾದ್ಮೇಲೆ ಏನಾಗುತ್ತೆ, ಪುನಃ ವೈಲ್ ಲೂಪ್ ಬರುತ್ತೆ. ಯಾಕಂದ್ರೆ ವೈಲ್ ಲೂಪ್ ಎಲ್ಲಿ ತನಕ ವರ್ಕ್ ಆಗುತ್ತೆ, ಇಲ್ಲಿರೋ ಕಂಡೀಷನ್ ಫೇಲ್ ಆಗೋ ತನಕ ವರ್ಕ್ ಆಗುತ್ತೆ ಅಲ್ವಾ. ಅದು ಟ್ರೂ ಆಗೋ ತನಕ ವರ್ಕ್ ಆಗುತ್ತೆ, ಫೇಲ್ ಆದ್ಮೇಲೆ ಅದು ಸ್ಟಾಪ್ ಮಾಡುತ್ತೆ. ಸೊ ನಾವು ಅಗೇನ್ ಬ್ಯಾಕ್ ಟು ದ ವೈಲ್ ಲೂಪ್. ಹಿಯರ್ ವಿಲ್ ಚೆಕ್ ಫಾರ್ is P is equal to null ಅಥವಾ ನಾಟ್ null ಅಂತ ನೋಡುತ್ತೆ. ಅಗೇನ್ P is not equal to null ಅಲ್ವಾ. P ಇಲ್ಲೇನೋ null ಆಗಿದೆಯಾ, ಇಲ್ಲ. ಇಲ್ಲಿ ಲಿಂಕ್ ಫೀಲ್ಡ್ ಅಲ್ಲೂ null ಇಲ್ಲ, ವ್ಯಾಲ್ಯೂ null ಇಲ್ಲ. ಸೊ there is no null value in a P, so it is condition is true. Again ಏನು ಮಾಡುತ್ತೆ, process data P, which means here it is going to display the data of the second node. ಏನು ಡೇಟಾ ವ್ಯಾಲ್ಯೂ ಇದೆ 20 ಇದೆ, ಅದನ್ನ ಡಿಸ್ಪ್ಲೇ ಮಾಡುತ್ತೆ ಅಲ್ವಾ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡುತ್ತೆ, P is equal to link of P, which means this link of the next node it will move to the next ನೋಡ್ಗೆ, ಅಂದ್ರೆ ಅಡ್ವಾನ್ಸ್ ಆಗಿ ಏನಾಗ್ತದೆ, ಮೂವ್ ಆಗ್ತಾ ಇದೆ. ಸೊ ಅಗೇನ್ ಅಲ್ಲಿ ಹೋಗುತ್ತೆ, ಅಗೇನ್ ಅಲ್ಲೂ ಏನು ಮಾಡುತ್ತೆ, P ವ್ಯಾಲ್ಯೂನ ಚೆಕ್ ಮಾಡುತ್ತೆ. ಅಲ್ಲಿ ಆಕ್ಚುಲಿ ನಾಟ್ ಈಕ್ವಲ್ ಟು ನನಗೆ ಏನಾಗ್ತಿದೆ ಅಂದ್ರೆ ಅಲ್ಲಿ ವ್ಯಾಲ್ಯೂ ಇದೆ, ಬಟ್ ಅಲ್ಲಿ ಲಾಸ್ಟ್ ಅಲ್ಲಿ ಏನಾಗ್ತಿದೆ, ಇಲ್ಲಿ ನಲ್ ಅನ್ನೋ ವ್ಯಾಲ್ಯೂ ಇದೆ ಅಲ್ವಾ. ಸೊ ಫಸ್ಟ್ ಅದನ್ನ ಚೆಕ್ ಮಾಡಲ್ಲ, ಫಸ್ಟ್ ಅಲ್ಲಿ ಇನ್ಫಾರ್ಮೇಶನ್ ಇರೋದ್ರಿಂದ ಏನು ಮಾಡುತ್ತೆ, ಇಟ್ ಇಸ್ ನಾಟ್ ಈಕ್ವಲ್ ಟು ನಲ್ ಅಂತ. ಅಗೇನ್ ಕಂಡೀಷನ್ ಟ್ರೂ ಆಗುತ್ತೆ, ಪ್ರೊಸೆಸ್ ಅಲ್ಲಿ 30 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಲಿಂಕ್ ಆಫ್ P ಹೋಗುತ್ತೆ. ಲಿಂಕ್ ಆಫ್ P ಬಂದಾಗ ಇಲ್ಲಿ ಏನಾಯ್ತು, ಇವಾಗ ಲಿಂಕ್ ಆಫ್ P ಈ ವ್ಯಾಲ್ಯೂ ಏನಿದೆ ನಲ್ ಇದೆ ಅಲ್ವಾ. ಅವಾಗ ಏನಂತೆ, ಆ Pಗೆ ವ್ಯಾಲ್ಯೂ ನಲ್ ಅಸೈನ್ ಆಗುತ್ತೆ. ಯಾವಾಗ ಅದು ವೈಲ್ ಲೂಪ್ ಬರುತ್ತೆ, ಆ P ವ್ಯಾಲ್ಯೂ ಏನಾಗಿರುತ್ತೆ, ಅಲ್ಲಿ ನಲ್ಗೆ ಈಕ್ವಲ್ ಆಗಿರುತ್ತೆ. ಸೊ P is equal to null ನಾವು ಯಾವಾಗ ಅದು ಲಾಸ್ಟ್ ನೋಡ್ ಬಂದಾಗ. ಸೊ ಯಾವಾಗ ಅಲ್ಲಿಗೆ ನಲ್ ಆಯಿತು, ಅವಾಗ ಏನಾಯ್ತು, ಕಂಡೀಷನ್ ಫಾಲ್ಸ್ ಆಯಿತು. ಅಲ್ಲಿಗೆ ಏನಾಗುತ್ತೆ,
ಟ್ರಾವೆಲ್ ಮಾಡೋದನ್ನ ಮುಗಿಯುತ್ತೆ. ಇಲ್ಲಿ ಏನಾಯ್ತು ಇವಾಗ ಪ್ರತಿ ನೋಡ್ಗೂ ಏನಾಯ್ತು ಪಿ ಅಂದ್ರೆ ಪಾಯಿಂಟಿಂಗ್ ವೇರಿಯೇಬಲ್ ಏನಾಯ್ತು ಪ್ರತಿ ನೋಡ್ಗೂ ವಿಸಿಟ್ ಆಗಿ ಅಲ್ಲಿರೋ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿದೆ. ದಿಸ್ ಈಸ್ ಹೌ ವಿ ಆರ್ ಟ್ರಾವೆಲಿಂಗ್ ಇನ್ ದ ಲಿಂಕ್ಡ್ ಲಿಸ್ಟ್. ಲಿಂಕ್ಡ್ ಲಿಸ್ಟ್ ಅಲ್ಲಿ ಯಾವ ತರ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಸೊ ದಟ್ ಇಸ್ ಅ ಕಾನ್ಸೆಪ್ಟ್ ಯು ನೋ ದಟ್. ಸೊ ದಿಸ್ ಇಸ್ ಹೌ ದ ಲಾಜಿಕ್ ಇಸ್ ವರ್ಕ್ ಫಾರ್ ದ traversing linked list ಅಲ್ವಾ. ಫಸ್ಟ್ ಏನು ತಗೋತೀವಿ ಸ್ಟಾರ್ಟ್ ಮತ್ತೆ ಪಿ ಅಂತ ತಗೋತೀವಿ. ಸ್ಟಾರ್ಟ್ ವಿಚ್ ಮೀನ್ಸ್ ಇಸ್ ದ ಬಿಗಿನಿಂಗ್ ಆಫ್ ದ ನೋಡ್, ಪಿ ವಿಚ್ ಮೀನ್ಸ್ ಇಸ್ ದ ಪಾಯಿಂಟಿಂಗ್ ವೇರಿಯಬಲ್ ಅಂದ್ರೆ ಟೆಂಪ್ರರಿ ಪಾಯಿಂಟಿಂಗ್ ವೇರಿಯಬಲ್ ಇದು. ಸೊ ಇಲ್ಲೇನ್ ಮಾಡ್ತೀನಿ ಪಿ ಇಸ್ ಈಕ್ವಲ್ ಟು ಸ್ಟಾರ್ಟ್ ಕೊಡ್ತಾ ಇದ್ದೀನಿ ಅಂದ್ರೆ ಈ ಸ್ಟಾರ್ಟಿಂಗ್ ನೋಡ್ ಏನ್ ಹೆಡ್ ಇದೆ ಅದನ್ನ ಪಿ ಗೆ ಅಸೈನ್ ಮಾಡ್ತಿದ್ದೀನಿ. ಪಿ ಗೆ ಅಸೈನ್ ಮಾಡ್ತಿದ್ದೀನಿ ಅಂದ್ರೆ ಪಿ ಇಸ್ ಇಂಡಿಕೇಟಿಂಗ್ ದ ಫಸ್ಟ್ node. P is indicating the first node ke indicate ಮಾಡ್ತಾ ಇದೆ. So here we are taking the while loop. So in the while loop we are giving in the condition that is a P is not equal to null. ಅಂದ್ರೆ P ಏನಾದ್ರು ನಲ್ಗೆ ನಲ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಈ ಕಂಡೀಷನ್ ಯೂಸ್ ಮಾಡ್ತೀವಿ. ಏನಾದ್ರು P ನಲ್ ಆಗೋದ್ರೆ ನಾವು ಏನ್ ಮಾಡ್ತೀವಿ ಯಾವುದೇ ನೋಡ್ ವಿಸಿಟ್ ಮಾಡಲ್ಲ, ಡೈರೆಕ್ಟ್ ಆಗಿ ಎಕ್ಸಿಟ್ ಆಗುತ್ತೆ. ಏನಾದ್ರು ನಾಟ್ ಈಕ್ವಲ್ ಟು ನಲ್ ಆದ್ರೆ ಮಾತ್ರ ಮುಂದಿನ ಸ್ಟೆಪ್ ಹೋಗುತ್ತೆ. ಅದಕ್ಕೆ ನಾವು ಯಾವ ಕಂಡೀಷನ್ ಹಾಕೊಂಡಿದೀವಿ ಅಂದ್ರೆ P is not equal to null ಅಂತ ಚೆಕ್ ಮಾಡೋದಕ್ಕೆ ಹಾಕೊಂಡಿದ್ದೀವಿ. ಯಾವಾಗ ಇದು ಈ ಕಂಡೀಷನ್ ಈಗ ಬರುತ್ತೆ ಚೆಕ್ ಮಾಡುತ್ತೆ ನಲ್ ಇಲ್ಲ, ಸೊ ಇಟ್ ಇಸ್ ನಾಟ್ ನಲ್, ಇದೇನಂತೆ ನೆಕ್ಸ್ಟ್ ಪ್ರೊಸೀಜರ್ ಹೋಗುತ್ತೆ. ಇಲ್ಲಿ ಪ್ರೊಸೆಸ್ ಡೇಟಾ ಪಿ ವಿಚ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಪ್ಲೇ ದ ಡೇಟಾ ವೇರ್ ದ ಪಿ ವ್ಯಾಲ್ಯೂ ಇಸ್ ಇಂಡಿಕೇಟಿಂಗ್, ವೇರ್ ದ ಪಾಯಿಂಟರ್ ವ್ಯಾಲ್ಯೂ ಇಸ್ ಇಂಡಿಕೇಟಿಂಗ್, ವೇರ್ ಇಟ್ ಇಸ್ ದ ಪಾಯಿಂಟರ್ ವ್ಯಾಲ್ಯೂ ಇಂಡಿಕೇಟಿಂಗ್ ಇನ್ ದ ಫಸ್ಟ್ ನೋಡ್. ಫಸ್ಟ್ ನೋಡ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಅಲ್ಲಿ ಎಲ್ಲಿರೋ ಡೇಟಾ ಏನು 10, ಅದನ್ನ ಏನ್ ಮಾಡಬೇಕು ಪ್ರೊಸೆಸ್ ವಿಚ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಔಟ್ಪುಟ್ ಕೊಡ್ತಾ ಇದೀವಿ ಅಥವಾ ಡಿಸ್ಪ್ಲೇ ಮಾಡ್ತಾ ಇದೀವಿ. ಅದಾದ್ಮೇಲೆ ಅಗೇನ್ ನೆಕ್ಸ್ಟ್ ಇಲ್ಲಿ ಬರುತ್ತೆ ಪಿ ಇಸ್ ಈಕ್ವಲ್ ಟು ಲಿಂಕ್ ಆಫ್ ಪಿ. ಪಿ ಇಸ್ ಈಕ್ವಲ್ ಟು ಲಿಂಕ್ ಆಫ್ ಪಿ ಅಂದ್ರೆ ಈ ಪಾಯಿಂಟಿಂಗ್ ವೇರಿಯಬಲ್ ಏನಿದೋ ಅದ್ರ ಲಿಂಕ್ ಇದೆಯಲ್ಲ ಅದೇನಾಗುತ್ತೆ ನೆಕ್ಸ್ಟ್ ನೋಡ್ನ ಅಡ್ವಾನ್ಸ್ ಆಗಿ ಲಿಂಕ್ ಮಾಡಿ ಅಂತ ಹೇಳ್ತಾ ಇದೆ. ಈ ವ್ಯಾಲ್ಯೂ ಅಡ್ವಾನ್ಸ್ ಆಗಿ ಆ ಲಿಂಕ್ ವ್ಯಾಲ್ಯೂನ ಏನು ನೀವು ಪಿಗೆ ಅಸೈನ್ ಮಾಡಿ ಅಂತ. ಸೊ ಈ ಲಿಂಕ್ ವ್ಯಾಲ್ಯೂ ಎಲ್ಲಿಗೆ ಕನೆಕ್ಟ್ ಆಗಿದೆ ನೆಕ್ಸ್ಟ್ ನೋಡ್ ಕನೆಕ್ಟ್ ಆಗಿರೋದ್ರಿಂದ ಈ ಪಿ ಏನಾಗುತ್ತೆ ಇಲ್ಲಿ ನೆಕ್ಸ್ಟ್ ನೋಡ್ಗೆ ಮೂವ್ ಆಗುತ್ತೆ. ಸೊ ಮೂವ್ ಆದ್ಮೇಲೆ ಅಗೇನ್ ಬರುತ್ತೆ, ಅಗೇನ್ ಪಿನ ನಾಟ್ ಈಕ್ವಲ್ ಟು ನ ಕಂಡೀಷನ್ ಟ್ರೂ ಆಯಿತು, ಪುನಃ ಅಲ್ಲಿರೋ ವ್ಯಾಲ್ಯೂ ಏನು 20 ಡಿಸ್ಪ್ಲೇ ಆಯಿತು. ಅಗೇನ್ ಅದೇನು ಮಾಡುತ್ತೆ ನೆಕ್ಸ್ಟ್ ನೋಡ್ನ ಲಿಂಕ್ ಮಾಡುತ್ತೆ, ಅಲ್ಲೂ ಚೆಕ್ ಮಾಡುತ್ತೆ. ಅಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಯಾವುದೇ ನಲ್ ವ್ಯಾಲ್ಯೂ ಇರೋದಿಲ್ಲ, ಯಾಕೆಂದ್ರೆ ಡೇಟಾ ವ್ಯಾಲ್ಯೂ 30 ಇರೋದ್ರಿಂದ ಅಗೇನ್ ಇಲ್ಲಿ ನಲ್ ಇಲ್ಲದೆ ಇರೋದ್ರಿಂದ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಇಲ್ಲಿಂದ ಪಿ ವ್ಯಾಲ್ಯೂ ಏನಾಗುತ್ತೆ ನೆಕ್ಸ್ಟ್ ಲಿಂಕ್ ಕೊಡ್ಬೇಕಲ್ವ, ಇಲ್ಲಿ ಅಲ್ಲಿ ಬಂದಾಗ ಏನಿದೆ ವ್ಯಾಲ್ಯೂ ನಲ್ ಅಂತ ಇದೆ. ಸೊ ನಲ್ ಅಂತ ಇದ್ದಾಗ ಈ ಕಂಡೀಷನ್ ಏನಾಗುತ್ತೆ ಫಾಲ್ಸ್ ಆಗುತ್ತೆ, ಯಾಕಂದ್ರೆ ಪಿ ಇಸ್ ಈಕ್ವಲ್ ಟು ನಲ್ ಆಗೋಯ್ತು ಯಾವಾಗ ಲಾಸ್ಟ್ ನೋಡ್ ಬಂದಾಗ. ಸೊ ಆ ಕಂಡೀಷನ್ ಫೇಲ್ಸ್ ಆಗೋದ್ರಿಂದ ನೆಕ್ಸ್ಟ್ ಸ್ಟೆಪ್ ಎಲ್ಲೂ ವರ್ಕ್ ಆಗಲ್ಲ, ಅಲ್ಲೇನಾಗುತ್ತೆ ಎಂಡ್ ಆಗುತ್ತೆ, ವೈಲ್ ಲೂಪ್ ಎಂಡ್ ಆಗುತ್ತೆ. ಬಟ್ ದಿಸ್ ಹೌ ದ ಟ್ರಾವರ್ಸಿಂಗ್ ಇಸ್ ವರ್ಕಿಂಗ್. ದಿಸ್ ಟಾಪಿಕ್ ಇಸ್ ಅವಾಯ್ಲ್ ಲಿಸ್ಟ್. ಸೊ ಇದರಲ್ಲಿ ಅವಾಯ್ಲ್ ಲಿಸ್ಟ್ ಅಂತ ಬರುತ್ತೆ. ಏನಿದು ಅವಾಯ್ಲ್ ಲಿಸ್ಟ್ ಅಂತ ಅಂದ್ರೆ this avoid list, the operating system of the computer maintain the special list that is called as a avoid list. ಅಂದ್ರೆ ಏನು OS ಇದೆಯೋ ಅದು ಏನಾಗುತ್ತೆ ಒಂದು ಸ್ಪೆಷಲ್ ಲಿಸ್ಟ್ ನ ಏನ್ ಮಾಡ್ತಿರುತ್ತೆ ಮೇಂಟೈನ್ ಮಾಡ್ತಿರುತ್ತೆ ಅಂತ ಅದನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದನ್ನ ಏನಂತೀವಿ ಅಂದ್ರೆ avoid list. This avoid list contain the unused or deleted node. It contain the unused or deleted ನೋಡ್. ಅಂದ್ರೆ ನಾನು ಲಿಂಕ್ ಲಿಸ್ಟ್ ಅಲ್ಲಿ ಎಲ್ಲ ತೋರಿಸ್ತೇನೆ. ಈಗ ನಾನು ಅಲ್ಲಿಂದ ಡೇಟಾ ಅಥವಾ ನೋಡ್ನ ಡಿಲೀಟ್ ಮಾಡ್ತೀನಿ ಅನ್ಕೊಳ್ಳಿ, ಅಂದ್ರೆ ನಮ್ಗೆ ಅದು ಬೇಡದೇ ಇರೋದು. ಸೊ ಗಾರ್ಬೇಜ್ ಕಲೆಕ್ಷನ್ ಅಂತ ಅಂತೀವಲ್ಲ ಆ ಥರ, ಅಂದ್ರೆ ಅಲ್ಲಿ ಬೇಡದೇ ಇರೋದನ್ನ ನಾವು ಏನ್ ಮಾಡ್ತೀವಿ ಒಂದು ಲಿಸ್ಟ್ ಅಲ್ಲಿ ಸ್ಟೋರ್ ಮಾಡ್ತೀವಿ, ದಟ್ ಇಸ್ ಅವಾಯ್ಲ್ ಲಿಸ್ಟ್. ಈ ಅವಾಯ್ಲ್ ಲಿಸ್ಟ್ ನ ಎಲ್ಲಿ ಕ್ಯಾರಿ ಮಾಡ್ತಿರ್ತಾರೆ, ಯಾವ್ದು ಮೇಂಟೈನ್ ಮಾಡ್ತಿರ್ತಾರೆ ಅಂದ್ರೆ OS ಏನ್ ಮಾಡ್ತಿದೆ ಇದನ್ನ ಆಪರೇಟ್ ಮಾಡ್ತಾ ಇರುತ್ತೆ. The OS will maintain the one special list is called as a avoid list. This avoid list is contain the unused or deleted node. ಅನ್ಯೂಸ್ ಬೇಡದೇ ಇರೋವಂಥದ್ದು ಅಥವಾ ಡಿಲೀಟ್ ಆಗಿರೋ ನೋಡನ್ನ ಒಂದು ಲಿಸ್ಟ್ ಅಲ್ಲಿ ಸ್ಟೋರ್ ಮಾಡ್ತೀವಲ್ಲ ಅದನ್ನ ನಾವು ಅವಾಯ್ಡ್ ಲಿಸ್ಟ್ ಅಂತ ಅಂತೀವಿ. ನೀವು ಈಗ ಲಿಂಕ್ಡ್ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಡೇಟಾನ ಅಥವಾ ನೋಡನ್ನ ಡಿಲೀಟ್ ಮಾಡಿದಾಗ ಆ ಡಿಲೀಟೆಡ್ ನೋಡ್ ಎಲ್ಲಿ ಹೋಗುತ್ತೆ ಅಂದ್ರೆ ಈ ಅವಾಯ್ಡ್ ಲಿಸ್ಟ್ಗೆ ಹೋಗಿ ಏನಾಗುತ್ತೆ ಇದು ಸ್ಟೋರ್ ಆಗುತ್ತೆ. ದಿಸ್ ಅವಾಯ್ಡ್ ಲಿಸ್ಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಫ್ರೀ ಸ್ಟೋರೇಜ್ ಲಿಸ್ಟ್ ಅಂತಾನು ಅಂತೀವಿ. ಈ ಅವಾಯ್ಡ್ ಲಿಸ್ಟ್ ಏನಂತ ಕರಿತೀವಿ ಫ್ರೀ ಸ್ಟೋರೇಜ್ ಲಿಸ್ಟ್ ಅಂತಾನು ಅಂತೀವಿ. ದಿಸ್ ಆಲ್ಸೋ ಕಾಲ್ಡ್ ಆಸ್ ಎ ಫ್ರೀ ಸ್ಟೋರೇಜ್ ಲಿಸ್ಟ್ ಅಂತಾನು ಕರಿತೀವಿ ಆರ್ ಫ್ರೀ ಪೂಲ್ ಅಂತಾನು ಕರಿತೀವಿ. ಫ್ರೀ ಪೂಲ್ ಅಂತಾನು ಕರಿತೀವಿ. ಸೊ ಆಲ್ಸೋ ಕಾಲ್ಡ್ ಆಸ್ ಅ ಫ್ರೀ ಸ್ಟೋರೇಜ್ ಲಿಸ್ಟ್ ಆರ್ ಫ್ರೀ ಪೂಲ್ ಅಂತಾನು ಕರಿತೀವಿ. ಓಕೆ, ದಿಸ್ ಇಸ್ ಅಬೌಟ್ ದ ಅವಾಯ್ಡ್ ಲಿಸ್ಟ್. ಅವಾಯ್ಡ್ ಲಿಸ್ಟ್ ಅಂದ್ರೆ ಏನು? ದಿ OS ಮೇಂಟೈನ್
containing the special list is called as a while list. This while list, it contains the unused and deleted node. And whenever we are deleting the node in the linked list, that deleted node are going to store in a while list. Okay. This while list is also called as the free storage list or free pool antanu karithivi. So this is about the while list. Okay, what we are discussed in this class, we are discussed about what is linked list, the type of linked list, and we are traversing the linked list and the operator, new and delete operator and while list. Next class we are going to study about we are inserting the node in a linked list. Okay, ಯಾವ ತರ ನಾವು insert ಮಾಡ್ತೀವಿ ಅನ್ನೋದನ್ನ ನಾವು next class ಅಲ್ಲಿ ನೋಡೋಣ.